ಆತ್ಮೀಯ ವಿದ್ಯಾರ್ಥಿಗಳೇ, ನಾಳೆಯಿಂದ ಆರಂಭವಾಗುವ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಗೆ ನಿಮಗೆಲ್ಲರಿಗೂ ಶುಭಾಶಯಗಳು. ಚೆನ್ನಾಗಿ ಪರೀಕ್ಷೆಯನ್ನು ಬರೆಯಿರಿ, ಒಳ್ಳೆಯ ಅಂಕಗಳನ್ನು ಪಡೆದು ಮುಂದಿನ ನಿಮ್ಮ ಅಧ್ಯಯನಕ್ಕೆ ತೆರಳಿ ಅಂತ ಆಶಿಸ್ತಾ, ನಾವು ನೀಲಿನಕ್ಷೆಗೆ ಸಂಬಂಧಪಟ್ಟಂತೆ, ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡ್ಕೊಳ್ಳೋಣ. ನೀಲಿನಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇಂದಿಗೂ ಪ್ರಶ್ನೆ ಇದೆ. ನೀಲಿನಕ್ಷೆ ಪ್ರಕಾರನೇ ಪ್ರಶ್ನೆ ಪತ್ರಿಕೆ ಬರುತ್ತಾ ಇಲ್ವಾ? ಬಂದರೆ 100ಕ್ಕೆ 100 ನೀಲಿನಕ್ಷೆ ಪ್ರಕಾರನೇ ಬರುತ್ತಾ? ಒಂದು ವೇಳೆ ಬೇರೆ ಪ್ರಶ್ನೆ ಬಂದರೆ ಏನು ಮಾಡೋದು? ಈ ಥರ ಹಲವಾರು ಪ್ರಶ್ನೆಗಳು ಇನ್ನೂ ಇದೆ. ಒಂದು ವಿಷಯವನ್ನು ನಿಮಗೆ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೀಲನಕ್ಷೆ ಅನ್ನೋದು ಒಂದು ಮಾದರಿ ಮಾತ್ರ. ಪ್ರಶ್ನೆ ಪತ್ರಿಕೆ ತಯಾರಕರನ್ನು ಅವಲಂಬಿಸಿ ಈ ನೀಲಿನಕ್ಷೆ ಸ್ವಲ್ಪ ಮಟ್ಟಿಗೆ ವಿಭಿನ್ನ ಆಗೇ ಆಗತ್ತೆ. ಆದರೆ ನೀಲಿನಕ್ಷೆ ಸಂಪೂರ್ಣವಾಗಿ ಬರೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ನೀಲಿನಕ್ಷೆಯ ಪ್ರಕಾರ ನಾವು ಸಿದ್ಧವಾದರೆ ಸ್ಕೋರಿಂಗನ್ನು ಮಾಡದೇ ಇದ್ರೂ ಕೂಡ ಪಾಸಿಂಗನ್ನು ಮಾಡೋದಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಕನಿಷ್ಠ 60ರಿಂದ 70 ಅಂಕಗಳು ನಮಗೆ ನೀಲಿನಕ್ಷೆಯ ಪ್ರಕಾರ ಸಿದ್ಧ ಆದರೂ ಕೂಡ ಸಾಧ್ಯ ಆಗತ್ತೆ. ಹಾಗಾಗಿ ಯಾರಿಗೆ ಎಲ್ಲವನ್ನ ಓದಿ ಸಿದ್ಧ ಆಗಲಿಕ್ಕೆ ಆಗೋದಿಲ್ವೋ ಅವರು ನೀಲಿನಕ್ಷೆಯ ಪ್ರಕಾರ ಓದಿ ಆದರೂ 60ರಿಂದ 70 ಅಂಕವನ್ನು ಗಳಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇದು ಈ ವಿಡಿಯೋವನ್ನು ಮಾಡಿರೋದು. ಹಾಗೆ ಇದು ಸ್ಕೋರಿಂಗ್ ಆಗಿ ಅಲ್ಲ, ಇದು ಪಾಸಿಂಗ್ ಆಗಿ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ನಾವೀಗ ಇಡೀ ನೀಲಿನಕ್ಷೆಯನ್ನು ಒಂದೇ ವಿಡಿಯೋದಲ್ಲಿ ನೋಡುವಂತಹ ಒಂದು ಸಮಗ್ರ ನೋಟಕ್ಕಾಗಿ ಈ ವಿಡಿಯೋ ಇದೆ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣ ನೋಡಿ. ಇದು ಒಂದೇ ವಿಡಿಯೋವನ್ನು ನೋಡಿದ್ರೂ ಕನಿಷ್ಠ ನೀವೊಂದು 50ರಿಂದ 60 ಅಂಕವನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡ್ಕೋಬಹುದು. ಹಾಗಾದರೆ ನೀಲಿನಕ್ಷೆಯಲ್ಲಿ ನಾವು ಮೊದಲೇನು ಮಾಡೋಣ? ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಎಲ್ಲೆಲ್ಲಿ ಕೇಳಿದ್ದಾರೆ ಅಂತ ನೋಡ್ತಾ ಬಂದರೆ, ಇಂಟ್ರೊಡಕ್ಷನ್ PTK ಪಾಠದಲ್ಲಿ, ವೇದಿಕ್ ಕಲ್ಚರ್, ಆ ನಂತರದಲ್ಲಿ ರೈಸ್ ಆಫ್ ನ್ಯೂ ರಿಲಿಜನ್, ಆಮೇಲೆ ವರ್ಧನಾಸ್ ಆ್ಯಂಡ್ ಅರ್ಲಿ ಚಾಲುಕ್ಯಾಸ್, ಆಮೇಲೆ ಮುಘಲ್ಸ್, ಆಮೇಲೆ ರೈಸ್ ಆಫ್ ಮರಾಠಾಸ್, ಆ ನಂತರದಲ್ಲಿ ಮುಂದುವರೆದು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಇನ್ ಮಿಡಿವಲ್ ಇಂಡಿಯಾ. ಈ ಎಲ್ಲ ಪಾಠಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಬರೋದನ್ನು ಕಾಣ್ತೀವಿ. ಈ ನೀಲಿನಕ್ಷೆಯ ಪ್ರಕಾರ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್, ಆ ನಂತರದಲ್ಲಿ ಯುನಿಫಿಕೇಷನ್ ಮೂವ್ಮೆಂಟ್ ಇನ್ ಕರ್ನಾಟಕ. ಈ ಎಲ್ಲ ಪಾಠಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಬರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ. ಹಾಗಾಗಿ ನಾವು ಈ ಒಂದೇ ಆಯಾಮದಲ್ಲಿ ಅಥವಾ ಒಂದೇ ಒಂದು ನೋಟದಲ್ಲಿ ಆ ಎಲ್ಲ ಪಾಠಗಳಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆಗೆ ಬರೋಣ. ಇಂಡಿಯಾ ಎಂಬ ಪದ ಈ ಭಾಷೆಯಿಂದ ಬಂದಿದೆ ಅಂತ ಇದೆ. ಗ್ರೀಕ್ ಭಾಷೆಯಿಂದ ಬಂದಿರೋದು. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಕವಿರಾಜ ಮಾರ್ಗ. ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ. ಉತ್ಖನನ ಎಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆದು ನಡೆಸುವಂತಹ ವೈಜ್ಞಾನಿಕ ಭೂವಗೆತ. ಬುಧಚರಿತವನ್ನು ಬರೆದವನು ಅಶ್ವಘೋಷ. ಪ್ಲಿನಿಯ ಗ್ರಂಥ ನ್ಯಾಚುರಲ್ ಹಿಸ್ಟೋರಿಯಾ. ಆರ್ಯ ಪದದ ಅರ್ಥವೇನು? ಕುಲೀನ ಅನ್ನೋ ಅರ್ಥ ಇದೆ, ಒಡೆಯ ಅನ್ನೋ ಅರ್ಥ ಇದೆ, ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ ಅನ್ನೋದು ಇದೆ. ಹಾಗೆ ಮೇಲಿನ ಎಲ್ಲವೂ. ವೇದ ಎಂಬ ಪದ ಶಬ್ದ ಬಂದಿರೋದು ಎಲ್ಲಿಂದ? ವಿದ್ನಿಂದ. ವೇದ ಎಂದರೆ ಏನರ್ಥ? ಜ್ಞಾನ ಅಂತ ಅರ್ಥ. ಆ ನಂತರದಲ್ಲಿ ನಾವು ಮುಂದಿನ ಒಂದು ಭಾಗಕ್ಕೆ ಬಂದರೆ, ಪ್ರಥಮ ವೇದ ಯಾವುದು ಅಂತ ಇದೆ. ಋಗ್ವೇದ ಪ್ರಥಮ ವೇದ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ, ಕುಲಪತಿ ಅಥವಾ ಗೃಹಪತಿ, ಆರ್ಯರ ಮುಖ್ಯ ಕಸುಬು ಏನಾಗಿತ್ತು ಅಂತ ಕೇಳಿದರೆ ಕೃಷಿ ಅವರ ಮುಖ್ಯ ಕಸುಬಾಗಿತ್ತು. ಕ್ಷೇತ್ರ ಎಂದರೆ ಏನು? ಉಳುಮೆ ಮಾಡುವಂತಹ ಭೂಮಿ. ಆರ್ಯರು ಯಾವುದನ್ನು ಸಂಪತ್ತೆಂದು ಭಾವಿಸಿದರು? ಜಾನುವಾರುಗಳನ್ನು. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಉಪನಯನ. ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಇದೆ. ವೃಷಭನಾಥ. 23ನೆಯ ತೀರ್ಥಂಕರ ಯಾರು ಅಂತ ಕೇಳಿದರೆ ಪಾರ್ಶ್ವನಾಥ. ವರ್ಧಮಾನ ಜನಿಸಿದ ಸ್ಥಳ ವೈಶಾಲಿಯ ಕುಂದಗ್ರಾಮ. ವರ್ಧಮಾನನಿಗೆ ಜ್ಞಾನೋದಯ ಆದಂತಹ ಸ್ಥಳ ಜೃಂಬಿಕಾ ಗ್ರಾಮ ಅಂತ ನಾವು ಅಧ್ಯಯನವನ್ನು ಮಾಡ್ತೀವಿ. ಮಹಾವೀರ ನಿರ್ವಾಣ ಹೊಂದಿದಂತಹ ಸ್ಥಳ ಪಾವ. ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂದರೆ ಗೌತಮ ಬುದ್ಧ. ಬುದ್ಧ ಜನಿಸಿದ ಸ್ಥಳ ನೇಪಾಳದ ಲುಂಬಿನಿವನ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಬುದ್ಧ ಪದದ ಅರ್ಥ ಏನು ಅಂತ ಕೇಳಿದರೆ ಜ್ಞಾನವನ್ನು ಪಡ್ಕೊಂಡಂಥವನು. ಸಿದ್ಧಾರ್ಥ ಜ್ಞಾನೋದಯ ಪಡೆದಂತಹ ಸ್ಥಳ ಗಯಾ. ಹೀಗೆ ನಾವು ಹೊಸ ಮತಗಳ ಉದಯದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ನೋಡ್ತೀವಿ. ಬುದ್ಧ ಮೊದಲ ಪ್ರವಚನ ಎಲ್ಲಿ ನೀಡಿದ? ಜಿಂಕೆವನದಲ್ಲಿ. ಬುದ್ಧ ನಿರ್ವಾಣ ಹೊಂದಿದ ಸ್ಥಳ ಕುಶಿನಗರ. ವರ್ಧನರ ಶ್ರೇಷ್ಠ ದೊರೆ ಯಾರು? ಹರ್ಷವರ್ಧನ. ಹರ್ಷವರ್ಧನ ರಾಜಧಾನಿ ತಾನೇಶ್ವರ. ಹರ್ಷವರ್ಧನನ ಸಹೋದರಿ ಯಾರು ಅಂತ ಕೇಳಿದರೆ ರಾಜಶ್ರೀ. ಹರ್ಷಚರಿತೆಯನ್ನು ಬರೆದವರು ಯಾರು ಅಂತ ಕೇಳಿದರೆ ಬಾಣ. ಉತ್ತರ ಪ್ರತೇಶ್ವರ ಯಾರು ಅಂತ ಕೇಳಿದರೆ ಹರ್ಷವರ್ಧನ. ಕನೌಜ್ ಧರ್ಮಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಹುಯೆನ್ ಸ್ಯಾಂಗ್. ಪ್ರಯಾಗ್ ಧರ್ಮಸಭೆ ಯಾವಾಗ ನಡೀತು? ಸಾಮಾನ್ಯ ಶಕ 643. ಕದಂಬ ವಂಶದ ಸ್ಥಾಪಕ ಯಾರು ಅಂತ ಕೇಳಿದರೆ ಮಯೂರ ವರ್ಮ. ಹೀಗೆ ಒಂದಿಷ್ಟು ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ದೀವಿ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ. ಗಂಗರ ಪ್ರಸಿದ್ಧ ದೊರೆ ಯಾರು? ದುರ್ವಿನೀತ. ಆರಂಭಿಕ ಚಾಲುಕ್ಯರ ರಾಜಧಾನಿ ಬಾದಾಮಿ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಿಕೇಶಿ. ಬಾದಾಮಿ ಚಾಲುಕ್ಯರ ರಾಜಲಾಂಛನ
ಯಾವುದು ಅಂತ ಕೇಳಿದರೆ ವರಾಹ. ದಕ್ಷಿಣ ಪತೇಶ್ವರ ಯಾರು? ಇಮ್ಮಡಿ ಪುಲಿಕೇಶಿ. ಐಹೊಳೆ ಶಾಸನ ರಚಿಸಿದವರು ಯಾರು? ರವಿಕೀರ್ತಿ. ಐಹೊಳೆ ಶಾಸನ ಯಾರ ದಿಗ್ವಿಜಯವನ್ನು ಹೇಳುತ್ತೆ? ಇಮ್ಮಡಿ ಪುಲಿಕೇಶಿ. ವಿಜಯ ಭಟ್ಟಾರಿಕಳ ಕೃತಿ ಯಾವುದು? ಕೌಮುದಿ ಮಹೋತ್ಸವ. ಹೀಗೆ ಆರಂಭಿಕ ಚಾಲುಕ್ಯರು ಮತ್ತು ವರ್ಧನರು ಪಾಠದ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ನೋಡ್ತಿದ್ದೀವಿ. ಹುಯೆನ್ ಸ್ಯಾಂಗನ ಕೃತಿ ಯಾವುದು? ಸಿಯುಕಿ. ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು? 1526. ಮುಘಲ್ ಸಂತತಿಯ ಸ್ಥಾಪಕ ಯಾರು? ಬಾಬರ್. ಗೊಂಡ್ವಾನ ರಾಜ್ಯದ ರಾಣಿ ಯಾರು? ದುರ್ಗಾವತಿ. ಹಳದಿಘಾಟ್ ಕದನ ಯಾವಾಗ ನಡೆಯಿತು? 1576. ಅಕ್ಬರ್ ಜಾರಿಗೆ ತಂದ ಹೊಸ ಧರ್ಮ ಯಾವುದು? ದೀನ್ ಇ ಇಲಾಹಿ. ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು? ರಾಜ ತೋಡರ ಮಲ್ಲ. ಆನಂತರದಲ್ಲಿ ನಾವು ಮುಂದುವರೆದು ಹುಮಾಯೂನ್ ನಾಮವನ್ನು ಬರೆದವರು ಯಾರು? ಗುಲ್ಬದನ್ ಬಾನು ಬೇಗಂ. ಅಕ್ಬರ್ ನಾಮ ಬರೆದವರು ಅಬುಲ್ ಫಜಲ್. ಐನಿ ಅಕ್ಬರಿ ಬರೆದವರು ಯಾರು? ಅಬುಲ್ ಫಜಲ್. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರು? ಉಸ್ತಾದ್ ಇಸಾ. ತೋದರಮಲ್ಲ ವರ್ಗೀಕರಿಸಿದ ಭೂಮಿಯ ಸರಿಯಾದ ಪ್ರಕಾರ ಯಾವುದು ಅಂತ ಕೇಳಿದರೆ ಪೋಲಜ್, ಪರೌತಿ, ಚಚ್ಚರ್ ಮತ್ತು ಬಂಜರ್. ಇದು ಕರೆಕ್ಟ್ ಆದಂತಹ ಒಂದು ಉತ್ತರ. ಮರಾಠ ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದರೆ ಶಿವಾಜಿ. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ನಡೆದ ಒಪ್ಪಂದ ಪುರಂದರ. ಶಿವಾಜಿಯ ಬಿರುದು ಯಾವುದು? ಛತ್ರಪತಿ. ಶಿವಾಜಿಯ ಕಿರೀಟಧಾರಣೆ ಯಾವಾಗಾಯಿತು? 1674ರಲ್ಲಿ. ಚೌತ್ ಎಂದರೇನು? 1/4 ಕಂದಾಯ. ಇದು ಚೌತ್ಗಿರುವಂತಹ ಒಂದು ಸರಿಯಾದಂತಹ ಉತ್ತರ. ಆ ನಂತರದಲ್ಲಿ ಶಿವಾಜಿಯ ಮಂತ್ರಿಮಂಡಲವನ್ನು ಏನಂತ ಕರೀತಾ ಇದ್ರು ಅಂತ ಕೇಳಿದರೆ ಅಷ್ಟಪ್ರಧಾನರು ಅಂತ ಕರೀತಾ ಇದ್ರು. ಶಿವಾಜಿಯ ನೌಕಾ ಸೇನಾಪತಿ ಯಾರು? ಕಾನೋಜಿ ಅಂಗ್ರೆ. ಶಿವಾಜಿಯ ಮಂತ್ರಿಗಳಲ್ಲಿ ಪೇಶ್ವಾ ಅಂದರೆ ಯಾರು? ಪ್ರಧಾನಮಂತ್ರಿ. ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು? ಕೇರಳದ ಕಾರಡಿಯಲ್ಲಿ ಶಂಕರಾಚಾರ್ಯರು ಜನಿಸಿದರು. ಶಂಕರಾಚಾರ್ಯರ ಸಿದ್ಧಾಂತ ಯಾವುದು? ಅದ್ವೈತ. ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟಾದ್ವೈತ. ರಾಮಾನುಜರಿಗೆ ಆಶ್ರಯ ನೀಡಿದ ಹೊಯ್ಸಳ ದೊರೆ ಯಾರು? ವಿಷ್ಣುವರ್ಧನ. ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು? ಪಾಜಕ. ಮಧ್ವಾಚಾರ್ಯರ ಮೂಲ ಹೆಸರು ಯಾವುದು? ವಾಸುದೇವ ಅನ್ನೋದು ಅವರ ಮೂಲ ಹೆಸರು. ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು ಅಂತ ಕೇಳಿದ್ರೆ ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಪ್ರತಿಪಾದನೆಯನ್ನು ಮಾಡ್ತಾರೆ. ಮುಂದುವರೆದು ಬಸವೇಶ್ವರ ಜನ್ಮಸ್ಥಳ ಯಾವುದು? ಬಾಗೇವಾಡಿ. ಅನುಭವ ಮಂಟಪದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು? ಅಲ್ಲಮ ಪ್ರಭುಗಳು. ಬಸವೇಶ್ವರಿಗೆ ಆಶ್ರಯ ನೀಡಿದ ಕಲ್ಚೂರಿಗಳ ಅರಸು ಯಾರು? ಬಿಜ್ಜಳ. ರಮಾನಂದರು ಎಲ್ಲಿ ಜನಿಸಿದರು? ಪ್ರಯಾಗ. ಸಿಖ್ ಧರ್ಮದ ಸ್ಥಾಪಕ ಯಾರು ಅಂದರೆ ಗುರುನಾನಕ್. ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್. ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣ ಭಕ್ತೆ ಮೀರಾಬಾಯಿ. ಸೂಫಿ ಎಂಬ ಪದ ಯಾವ ಒಂದು ಪದದಿಂದ ಬಂದಿದೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೂಫಿ ಇದು ಸಾಫ್ ಎಂಬ ಶಬ್ದದಿಂದ ಬಂದಿದೆ. ಚಿಸ್ತಿ ಪಂಥದ ಸ್ಥಾಪಕ ಯಾರು ಅಂತ ಕೇಳಿದರೆ ಖ್ವಾಜಾ ಅಬ್ದುಲ್ಲಾ ಚಿಸ್ತಿ. ಸುಹರ್ವರ್ದಿ ಪಂಥದ ಸ್ಥಾಪಕ ಯಾರು ಅಂತಂದರೆ ಶೇಖ್ ಶಹಾಬುದ್ದೀನ್. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ಗವರ್ನರ್ ಯಾರು ಅಂತ ಕೇಳಿದ್ದಾರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಮೊದಲ ಗವರ್ನರ್. ಬ್ರಹ್ಮ ಸಮಾಜದ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್. ದೇಶೀಯ ರಾಜ್ಯಗಳನ್ನು ಭಾರತದ ಒಕ್ಕೂಟ ಸೇರುವಂತೆ ಮನವೊಲಿಸಿದವರು ಯಾರು ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು? 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. ರಾಜಾರಾಮ್ ಮೋಹನ್ ರಾಯರು ಎಲ್ಲಿ ಜನಿಸಿದರು? ರಾಧಾನಗರ. ಆದೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಕರ್ನಾಟಕ ಗತವೈಭವ. ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದು? ಪುಲಿಕಾಟ್. ಭಾರತೀಯ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಚೇರ್ಮನ್ ಯಾರಾಗಿದ್ದರು ಅಂತ ಕೇಳಿದರೆ ಫಜಲ್ ಅಲಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು? 1464. ಆರ್ಯ ಸಮಾಜದ ಸ್ಥಾಪಕ ಯಾರು ಅಂದರೆ ಸ್ವಾಮಿ ದಯಾನಂದ ಸರಸ್ವತಿ. ಏಕೀಕರಣದ ನಂತರ ಮೈಸೂರಿನ ಮೊದಲ ಮುಖ್ಯಮಂತ್ರಿಯಾದವರು ಯಾರು ಅಂತ ಕೇಳಿದರೆ ಎಸ್ ನಿಜಲಿಂಗಪ್ಪ. ಆನಂತರದಲ್ಲಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತ ಕೇಳಿದರೆ ಪಾಂಡಿಚೇರಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದರೆ ಕಲ್ಕತ್ತಾ. ಮೊದಲ ಕರ್ನಾಟಕ ಯುದ್ಧ ಯಾವ ಒಪ್ಪಂದದಂತೆ ಮುಕ್ತಾಯಗೊಂಡಿತ್ತು? ಏಕ್ಸ್ಲಾ ಚಾಪೆಲ್. ಶುದ್ಧಿ ಚಳುವಳಿ ಎಂದರೇನು ಅನ್ನುವಂಥ ಒಂದು ಮುಂದಿನ ಪ್ರಶ್ನೆ ಇದೆ. ಬೇರೆ ಬೇರೆ ಕಾರಣಗಳಿಂದ ಮತಾಂತರಗೊಂಡಂತಹ ಹಿಂದೂಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ಕರೆತರುವುದು ಶುದ್ಧಿ ಚಳವಳಿ. ವೇದಗಳಿಗೆ ಹಿಂತಿರುಗಿ ಎಂದವರು ಯಾರು? ದಯಾನಂದ ಸರಸ್ವತಿ. ಪ್ಲಾಸಿ ಕದನ 1757. ಬಕ್ಸಾರ್ ಕದನ 1764. ಮೊದಲ ಆಂಗ್ಲೋ ಮೈಸೂರು ಮದ್ರಾಸು. ಎರಡನೇ ಆಂಗ್ಲೋ ಮೈಸೂರು ಮಂಗಳೂರು. ಮೂರನೇ ಆಂಗ್ಲೋ ಮೈಸೂರು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಯಿತು. ನಾಲ್ಕನೇ ಆಂಗ್ಲೋ ಮೈಸೂರು ಕೂಡ ಶ್ರೀರಂಗಪಟ್ಟಣ. ಮೈಸೂರಿನ ಹುಲಿ ಯಾರು? ಟಿಪ್ಪು ಸುಲ್ತಾನ್. ದಯಾನಂದ ಸರಸ್ವತಿಯವರ ಕೃತಿ ಯಾವುದು? ಸತ್ಯಾರ್ಥ ಪ್ರಕಾಶ. ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದ. ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೊಳಿಸಿದರು ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿದ ಮೊದಲ ದೇಶೀಯ ರಾಜ ಹೈದರಾಬಾದಿನ ನಿಜಾಮ. ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ಲಾರ್ಡ್ ಡಾಲೌಸಿ. ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ. ಚಿಕಾಗೋ ಧರ್ಮ ಸಮ್ಮೇಳನ 1893. ವೇದಾಂತ ಸಮಾಜವನ್ನು ಆರಂಭಿಸಿದವರು ಯಾರು ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದ. ವೇದಾಂತ ಸಮಾಜವನ್ನು ಯುರೋಪ್ನಲ್ಲಿ ಆರಂಭಿಸಿದರು. ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಆರಂಭಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಭಾರತದಲ್ಲಿ ಆರಂಭಿಸಿದವರು ಡಾಕ್ಟರ್ ಎನಿ ಬೆಸೆಂಟ್. ಆದರೆ ಇದನ್ನು ಆರಂಭಿಸಿದವರು ಮೂಲತಃ ಯಾರು ಅಂತ ಕೇಳಿದರೆ ಮೇಡಮ್ ಬ್ಲಾವಟಸ್ಕಿ ಮತ್ತು ಕರ್ನಲ್ ಆಲ್ಕಾಟ್. ಅಲಿಗರ್ ಚಳವಳಿಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದರೆ ಸರ್ ಸೈಯದ್ ಅಹಮದ್ ಖಾನ್. ಹೀಗೆ 114 ಪ್ರಶ್ನೆಗಳು ನಾವು ಮಲ್ಟಿಪಲ್ ಚಾಯ್ಸಲ್ಲಿ ರೆಡಿ ಆಗಿಬಿಟ್ರೆ
10 ಮಾರ್ಕ್ಸು ಗ್ಯಾರಂಟಿಯಾಗಿ ನಮಗೆ ಸಿಕ್ಕೇ ಸಿಗುತ್ತೆ ಮಲ್ಟಿಪಲ್ ಚಾಯ್ಸಲ್ಲಿ. ನಾವೀಗ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಗ್ರ ನೋಟವನ್ನು ಮಾಡೋಣ. 5 ಬಿಟ್ಟ ಸ್ಥಳ ಯಾವ್ಯಾವ ಪಾಠದಿಂದ ಬರುತ್ತೆ, ನೀಲಿನಕ್ಷೆ ಪ್ರಕಾರ ಏನೆಲ್ಲ ಪ್ರಶ್ನೆಗಳಿದ್ದಾವೆ ಅನ್ನೋದನ್ನು ಒಂಚೂರು ನಾವು ಸೆಟ್ ಮಾಡ್ಕೋತಾ ಬಂದುಬಿಟ್ರೆ ಈಗ ಬಿಟ್ಟ ಸ್ಥಳ ಸಿಗತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ವೇದಿಕ್ ಸಂಸ್ಕೃತಿ, ಇಲ್ಲಿಂದ ಒಂದು ಬಿಟ್ಟ ಸ್ಥಳ ಬರುತ್ತೆ. ಆಮೇಲೆ ಬಹಮನಿ ಸುಲ್ತಾನರಿಂದ, ಆಮೇಲೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಮಧ್ಯಯುಗೀನ ಭಾರತ, ಅಲ್ಲಿಂದ ಒಂದು ಬಿಟ್ಟ ಸ್ಥಳ ಬರುತ್ತೆ. ಆಮೇಲೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಆಧುನಿಕ ಯುಗ ಹಾಗೂ ಭಾರತೀಯ ರಾಷ್ಟ್ರೀಯ ಚಳವಳಿ, ಇಲ್ಲಿಂದ ಒಂದು ಅಂಕ ಬರುತ್ತೆ. ಹೀಗೆ 5 ಪಾಠಗಳು. ಅದರಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಪ್ರಶ್ನೆ ಇರೋದು. ಈ ಪ್ರಶ್ನೆಗಳ ಸಂಖ್ಯೆಗಳ ಕಡೆಗೆ ಗಮನ ಕೊಡಬೇಡಿ. ಒಟ್ಟಾರೆ ಇರುವಂತಹ 1 ಅಂಕದ ಪ್ರಶ್ನೆಯಲ್ಲಿ 15ನೇದು ಅಂತ ಇದರ ಅರ್ಥ. ಆರ್ಯ ಪದದ ಅರ್ಥವೇನು ಅನ್ನುವ 1 ಅಂಕದ ಪ್ರಶ್ನೆ ಇದೆ. ಬಿಟ್ಟ ಸ್ಥಳಕ್ಕೆ ಕೇಳ್ತಾರೆ ಆರ್ಯ ಪದದ ಅರ್ಥ ಡ್ಯಾಶ್ ಅಂತ. ಆವಾಗ ನಾವು ಅಲ್ಲಿ ಯಾವುದು ಕುಲೀನ ಕೊಟ್ಟಿದ್ರೆ ಕುಲೀನವನ್ನು ಬರಿಬೇಕು. ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ ಇದ್ರೆ ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ. ಆಮೇಲೆ ವೇದ ಎಂಬ ಶಬ್ದವನ್ನು ಡ್ಯಾಶ್ ಪದದಿಂದ ಪಡೆಯಲಾಗಿದೆ ಅಂತ ಕೇಳ್ತಾರೆ. ಆವಾಗ ವಿದ್ ಅಂತ ಬದಲಾಯಿತು. ವೇದ ಎಂದರೆ ಅಲ್ಲಿ ಕೊಟ್ಟಿರ್ತಾರೆ ಡ್ಯಾಶ್ ಅಂತ, ಆವಾಗ ಜ್ಞಾನ ಅದನ್ನು ಆರಿಸಿ ಬರೀಬೇಕು. ಪ್ರಥಮ ವೇದ ಡ್ಯಾಶ್ ಅಂತ ಕೊಟ್ಟಿರ್ತಾರೆ, ಆವಾಗ ಋಗ್ವೇದ ಅಂತ ಬರೆಯೋದು. ವೇದಗಳ ಕಾಲದಲ್ಲಿ ಮನೆಯ ಯಜಮಾನ ಯಾರಾಗಿದ್ದರು ಅಂತ ಹೇಳಿ ಡ್ಯಾಶ್ ಅಂತ ಕೊಟ್ಟಿರ್ತಾರೆ, ಆಗ ಮನೆಯ ಹಿರಿಯ ಪುರುಷ ಸದಸ್ಯ ಅಂತ ಹೇಳ್ಬೋದು. ಜೊತೆಗೆ ಕುಲಪತಿ ಅನ್ನೋದನ್ನು ಕೂಡ ನಾವು ಡ್ಯಾಶಲ್ಲಿ ಇಟ್ಕೋಬೋದು. ಆರ್ಯರ ಮುಖ್ಯ ಕಸುಬು ಏನಾಗಿತ್ತು ಅಥವಾ ಆರ್ಯರ ಮುಖ್ಯ ಕಸುಬು ಡ್ಯಾಶ್ ಅಂತ ಕೇಳಿರ್ತಾರೆ, ಆಗ ಕೃಷಿ ಅಂತ ನಾವು ಉತ್ತರವನ್ನು ಕೊಡಬೇಕು. ಕ್ಷೇತ್ರ ಎಂದರೆ ಡ್ಯಾಶ್ ಅಂತ ಕೇಳಿರ್ತಾರೆ, ಆಗ ಅಲ್ಲಿ ಉಳುಮೆ ಮಾಡಿದ ಭೂಮಿ ಉತ್ತರ ಆಗುತ್ತೆ. ಆರ್ಯರು ಡ್ಯಾಶನ್ನು ತಮ್ಮ ಸಂಪತ್ತೆಂದು ಭಾವಿಸಿದರು ಅಂದಾಗ ಜಾನುವಾರುಗಳು. ಮಗುವನ್ನು ಶಾಲೆಗೆ ಕಳುಹಿಸಿದರು ಯಾವ ಸಮಾರಂಭ ಮಾಡ್ತಿರು ಡ್ಯಾಶ್ ಸಮಾರಂಭ ಮಾಡಿಸಿದರು ಅಂದರೆ ಉಪನಯನ. ಬಹಮನಿ ಮತ್ತು ಆದಿಲ್ಶಾಹಿ ಸುಲ್ತಾನರಲ್ಲಿ ಬಹಮನಿ ಮನೆತನದ ಸ್ಥಾಪಕ ಡ್ಯಾಶ್ ಅಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಆನಂತರದಲ್ಲಿ ಆದಿಲ್ಶಾಹಿ ಮನೆತನದ ಸ್ಥಾಪಕ ಡ್ಯಾಶ್ ಇದ್ರೆ ಯೂಸಫ್ ಆದಿಲ್ ಖಾನ್. ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಯಾರು ಅಥವಾ ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಡ್ಯಾಶ್ 2ನೇ ಇಬ್ರಾಹಿಂ ಆದಿಲ್ ಶಾ. ಬೀದರ್ನಲ್ಲಿರುವ ಮದರಸಾ ನಿರ್ಮಿಸಿದವರು ಡ್ಯಾಶ್ ಅಂತ ಇದ್ರೆ ಮೊಹಮ್ಮದ್ ಗವಾನ್. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಡ್ಯಾಶ್ ಗುಲ್ಬರ್ಗಾದ ಜಾಮಿ ಮಸೀದಿ. ಜಗದ್ಗುರು ಬಾದಶಾಹ ಡ್ಯಾಶ್ 2ನೇ ಇಬ್ರಾಹಿಂ ಆದಿಲ್ ಶಾ. ಕಿತಾಬಿ ನವರಸ್ ಅನ್ನ ಬರೆದವರು ಯಾರು ಅಥವಾ ಬರೆದವರು ಡ್ಯಾಶ್ ಅಂತ ಇದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾ. ಇನ್ನು ಶಂಕರಾಚಾರ್ಯರ ಜನ್ಮಸ್ಥಳ ಡ್ಯಾಶ್ ಕೇರಳದ ಕಾಲಡಿ. ಶಂಕರಾಚಾರ್ಯರ ಸಿದ್ಧಾಂತ ಡ್ಯಾಶ್ ಅದ್ವೈತ. ರಾಮಾನುಜಾಚಾರ್ಯರ ಸಿದ್ಧಾಂತ ಡ್ಯಾಶ್ ವಿಶಿಷ್ಟಾದ್ವೈತ. ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಹೊಯ್ಸಳ ದೊರೆ ಡ್ಯಾಶ್ ಅಂತ ಇದ್ರೆ ವಿಷ್ಣುವರ್ಧನ. ಮಧ್ವಾಚಾರ್ಯರ ಜನ್ಮಸ್ಥಳ ಡ್ಯಾಶ್ ಉಡುಪಿಯ ಪಾಜಕ. ಮಧ್ವಾಚಾರ್ಯರ ಮೂಲ ಹೆಸರು ಡ್ಯಾಶ್ ಅಂತ ಇದ್ರೆ ಅಲ್ಲಿ ನಾವು ವಾಸುದೇವ ಅನ್ನೋದನ್ನ ಆಯ್ಕೆಯಿಂದ ತೆಗೆದು ಬರೀಬೇಕಾಗತ್ತೆ. ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ. ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು ಅನ್ನುವಂತಹ ಒಂದು ಮುಂದಿನ ಪ್ರಶ್ನೆ ಇದೆ, ಆವಾಗ ದ್ವೈತ. ಬಸವೇಶ್ವರ ಜನ್ಮಸ್ಥಳ ಡ್ಯಾಶ್ ಬಿಜಾಪುರದ ಬಾಗೇವಾಡಿ. ಬಸವೇಶ್ವರಿಗೆ ಆಶ್ರಯ ನೀಡಿದವರು ಡ್ಯಾಶ್ ಬಿಜ್ಜಳ. ಅಲ್ಲಮಪ್ರಭು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧರ್ಮಗೋಷ್ಠಿ ಅಧ್ಯಕ್ಷತೆ ವಹಿಸಿದವರು ಡ್ಯಾಶ್ ಅಲ್ಲಮಪ್ರಭು. ರಮಾನಂದರು ಡ್ಯಾಶ್ ಎಂಬಲ್ಲಿ ಜನಿಸಿದರು ಪ್ರಯಾಗ. ಸಿಖ್ ಧರ್ಮದ ಸ್ಥಾಪಕರು ಡ್ಯಾಶ್ ಅಂತ ಇದ್ರೆ ಅಲ್ಲಿ ನಾವು ಗುರುನಾನಕ್. ಸಿಖ್ಖರ ಪವಿತ್ರ ಗ್ರಂಥ ಡ್ಯಾಶ್ ಗುರು ಗ್ರಂಥ ಸಾಹೇಬ್. ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣ ಭಕ್ತೆ ಡ್ಯಾಶ್ ಮೀರಾಬಾಯಿ. ಆನಂತರ ಸೂಫಿ ಎಂಬ ಪದ ಡ್ಯಾಶ್ ಪದದಿಂದ ಬಂದಿದೆ ಅಂತಂದರೆ ಸಾಫ್ ಎಂಬಂತಹ ಪದದಿಂದ ಬಂದಿದೆ. ಇಲ್ಲಿ ಏನು ಬಿಟ್ಟ ಸ್ಥಳವನ್ನು ಕೊಟ್ಟಿರ್ತಾರೆ ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಬರೆಯೋದು. ಚಿಸ್ತಿ ಪಂಥದ ಸ್ಥಾಪಕ ಡ್ಯಾಶ್ ಖ್ವಾಜಾ ಅಬ್ದುಲ್ಲಾ ಚಿಸ್ತಿ. ಸುಹರ್ವರ್ದಿ ಪಂಥದ ಸ್ಥಾಪಕ ಡ್ಯಾಶ್ ಶೇಖ್ ಶಹಾಬುದ್ದೀನ್. ಸಿಖ್ಖರ ಪವಿತ್ರ ಗ್ರಂಥ ಡ್ಯಾಶ್ ಗುರು ಗ್ರಂಥ ಸಾಹೇಬ್. ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣ ಭಕ್ತೆ ಮೀರಾಬಾಯಿ. ಸೂಫಿ ಎಂಬ ಪದ ಸಾಫ್ ಎಂಬ ಪದದಿಂದ ಖ್ವಾಜಾ ಅಬ್ದುಲ್ಲಾ ಚಿಸ್ತಿ. ಚಿಸ್ತಿ ಪಂಥದ ಸ್ಥಾಪಕ, ಇಲ್ಲಿ ಅದು ಮತ್ತೆ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ. ಸುಹರ್ವರ್ದಿ ಪಂಥದ ಸ್ಥಾಪಕ ಡ್ಯಾಶ್ ಶೇಖ್ ಶಹಾಬುದ್ದೀನ್. ಇನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಆಧುನಿಕ ಯುಗ. ಬ್ರಹ್ಮ ಸಮಾಜ ಸ್ಥಾಪಕ ಡ್ಯಾಶ್ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯರು ಎಲ್ಲಿ ಜನಿಸಿದರು ಅನ್ನೋ ಪ್ರಶ್ನೆಗೆ ರಾಧಾನಗರ. ಭಾರತೀಯ ಪುನರುಜ್ಜೀವನ ಚಳವಳಿಯ ಪಿತಾಮಹ ಡ್ಯಾಶ್ ರಾಜಾರಾಮ್ ಮೋಹನ್ ರಾಯ್. ಆರ್ಯ ಸಮಾಜದ ಸ್ಥಾಪಕ ಡ್ಯಾಶ್ ದಯಾನಂದ ಸರಸ್ವತಿ. ಆರ್ಯ ಸಮಾಜ ಸ್ಥಾಪನದ ವರ್ಷ ಡ್ಯಾಶ್ 1875. ಶುದ್ಧಿ ಚಳವಳಿ ಎಂದರೆ ಡ್ಯಾಶ್ ಬೇರೆ ಬೇರೆ ಕಾರಣಗಳಿಂದ ಮತಾಂತರಗೊಂಡ ಹಿಂದೂಗಳನ್ನು ಪುನಃ ಹಿಂದೂಗಳನ್ನಾಗಿ ಪರಿವರ್ತಿಸುವುದು ಶುದ್ಧಿ ಚಳವಳಿ. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಡ್ಯಾಶ್ ಅಥವಾ ಡ್ಯಾಶ್ ಅವರು ವೇದಗಳಿಗೆ ಹಿಂತಿರುಗಿ ಎಂಬ ಕರೆ ನೀಡಿದರು ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ರಚಿಸಿದ ಕೃತಿ ಡ್ಯಾಶ್ ಸತ್ಯಾರ್ಥ ಪ್ರಕಾಶ. ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದವರು ಡ್ಯಾಶ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ಏನಾಗಿತ್ತು ಅಥವಾ ಮೂಲ ಹೆಸರು ಡ್ಯಾಶ್ ನರೇಂದ್ರನಾಥ ದತ್ತ. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಜರುಗಿದ್ದು ಡ್ಯಾಶ್ ಸಾಮಾನ್ಯ ಶಕ 1893. ವೇದಾಂತ ಸಮಾಜ ಸ್ವಾಮಿ ವಿವೇಕಾನಂದ. ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಆರಂಭಿಸಿದ ಡಾಕ್ಟರ್ ಅನಿ ಬೆಸೆಂಟ್. ಅಲಿಗಢ್ ಚಳವಳಿ ಸರ್ ಸೈಯದ್ ಅಹಮದ್ ಖಾನ್. ಇದರಲ್ಲಿ ಬಹುತೇಕ ಮಲ್ಟಿಪಲ್ ಚಾಯ್ಸ್ಗೆ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಅದೇ ಪಾಠಗಳಿಂದ ನೀಲನಕ್ಷೆ ಪ್ರಕಾರ ಬಿಟ್ಟ ಸ್ಥಳವನ್ನು ಕೂಡ ಕೇಳ್ತಾ ಇದ್ದಾರೆ. ಭಾರತೀಯ ರಾಷ್ಟ್ರೀಯ ಚಳವಳಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಡ್ಯಾಶ್ WC ಬ್ಯಾನರ್ಜಿ. ಬಂಗಾಳವನ್ನು ಏಕೆ ವಿಭಜಿಸಲಾಯಿತು? ಹಿಂದೂ ಮುಸ್ಲಿಮರನ್ನು ಒಡೆಯುವ ಉದ್ದೇಶ.
ಗಾಂಧೀಜಿಯವರು ಯಾವ ಸತ್ಯಾಗ್ರಹ ತೀನ್ಕಾತಿಯವನ್ನು ಹಿಂತೆಗೆದುಕೊಂಡಿತು? ಚಂಪಾರಣ್ಯ. ಯಾವ ಘಟನೆ ಗಾಂಧೀಜಿ ಅಸಹಕಾರ ಚಳವಳಿ ಹಿಂಪಡೆಯುವಂತೆ ಮಾಡಿತು? ಚೌರಿ ಚೌರಾ ದುರಂತ. ಸೈಮನ್ ಭೇಟಿ ಕೊಟ್ಟಾಗ ಜನಪ್ರಿಯವಾದಂತಹ ಘೋಷಣೆ ಏನಾಗಿತ್ತು? ಅಥವಾ ಸೈಮನ್ ಘೋಷಣೆಯ ಸಂದರ್ಭದಲ್ಲಿ ಇದ್ದಂತಹ ಘೋಷಣೆ ಅಂತ ಕೇಳ್ಬೋದು. ಸೈಮನ್ ಹಿಂತಿರುಗು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿಕೊಂಡಿತು ಅಂತ? 1929. ಯಾವ ದುಂಡುಮೆಜಿನ ಸಮ್ಮೇಳನದಲ್ಲಿ ಗಾಂಧಿ ಭಾಗವಹಿಸಿದರು? 2. ಪೂರ್ಣ ಒಪ್ಪಂದ ನಡೆದ ವರ್ಷ 1932. ನೇತಾಜಿ ಎಂದು ಪ್ರಸಿದ್ಧರಾಗಿದ್ದವರು ಸುಭಾಷ್ ಚಂದ್ರ ಬೋಸ್. ವಿಸ್ತರಿಸಿ ಐಎನ್ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಐಎನ್ಎ ವಿಸ್ತೃತ ರೂಪ ಇಂಡಿಯನ್ ನ್ಯಾಷನಲ್ ಆರ್ಮಿ. ಐಎನ್ಎ ವಿಚಾರಣೆಗಳು ಎಲ್ಲಿ ನಡೆದವು ಅಂತ ಕೇಳಿದ್ರೆ ದೆಹಲಿಯ ಕೆಂಪುಕೋಟೆ. ನೇರ ಕಾರ್ಯಾಚರಣೆಗೆ ಕರೆ ಕೊಟ್ಟವರು ಮೊಹಮ್ಮದ್ ಅಲಿ ಜಿನ್ನಾ. ಭಾರತ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ ಶಾಖೆ ಎಲ್ಲಿ ಸ್ಥಾಪನೆ ಆಯಿತು? ಧಾರವಾಡ. ವಿಸ್ತರಿಸಿ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಕರ್ನಾಟಕದ ಕೇಸರಿ ಗಂಗಾಧರ ರಾವ್ ದೇಶಪಾಂಡೆ. ಈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು? ಏಸೂರನ್ನು ಕೊಟ್ಟರು, ಈಸೂರನ್ನ ಕೊಡೆವು. ಹೀಗೆ ನಾವು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಗ್ರ ನೋಟವನ್ನು ನೋಡಿದೀವಿ. ಹೊಂದಿಸಿ ಬರೆಯಿರಿ. ಹಾಗಾದರೆ ನೀಲಿನಕ್ಷೆಯ ಪ್ರಕಾರ ಹೊಂದಿಸಿ ಬರೆಯಿರಿ ಯಾವೆಲ್ಲ ಪಾಠಕ್ಕೆ ಆದ್ಯತೆ ಕೊಡಲಾಗಿದೆ, ಅಲ್ಲಿ ಏನೆಲ್ಲ ಹೊಂದಿಸಲಿಕ್ಕೆ ಕೊಡ್ಬೋದು ಅನ್ನೋದನ್ನು ನಾವು ಮುಂದಿನ ಅಂಶದಲ್ಲಿ ನೋಡ್ತಾ ಬರೋಣ. ಮ್ಯಾಥ್ ದ ಫಾಲೋವಿಂಗ್ ಅಲ್ಲಿ ನೋಡಿ, ಮೌರ್ಯರಿಂದ ಒಂದು ಕೇಳ್ತಾರೆ, ಕುಶಾನರಿಂದ ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಬರುತ್ತೆ. ಆ ನಂತರದಲ್ಲಿ ಮುಂದುವರೆದು ವಿಜಯನಗರ ಎಂಪೈರ್ ಇಂದ ಒಂದು ಬರುತ್ತೆ. ಆಮೇಲೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಮಧ್ಯಯುಗ, ಅಲ್ಲಿಂದ ಒಂದು ಬರುತ್ತೆ. ಹಾಗೂ ಕೊನೆಯದಾಗಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಎಕಾನಮಿ ಆ್ಯಂಡ್ ಎಜುಕೇಷನ್, ಇಲ್ಲಿಂದ ಒಂದು ಬರುತ್ತೆ. ಹಾಗಾದರೆ ಈ ಪಾಠಗಳಿಂದ ಯಾವ್ಯಾವುದೆಲ್ಲ ಕೇಳ್ಬೋದು ಅಂತ ನಾವು ನೋಡ್ಬೇಡ. ಮೌರ್ಯರು ಪಾಠದಲ್ಲಿ ಯಾವ್ದು ಕೇಳ್ಬೋದಪ್ಪ? ಹೊಂದಿಸಿ ಬರೆಯಿರಿ. ಚಂದ್ರಗುಪ್ತ ಮೌರ್ಯ, ಮೌರ್ಯ ವಂಶದ ಸ್ಥಾಪಕ. ವಿಶಾಖದತ್ತ, ಮುದ್ರಾ ರಾಕ್ಷಸ. ಕೌಟಿಲ್ಯ, ಅರ್ಥಶಾಸ್ತ್ರ. ಮೆಗಾಸ್ತನೀಸ್, ಇಂಡಿಕಾ. ಸೆಲ್ಯೂಕಸ್, ಗ್ರೀಕ್ ದೊರೆ. ಈ ಥರ ನಾವು 2 ಪಟ್ಟಿಗಳಲ್ಲಿ ಕೊಡಬಹುದನ್ನು ಒಟ್ಟಿಗೆ ನೋಡ್ತಾ ಇದ್ದೀವಿ. ಮುಂದುವರೆದು ಅಶೋಕ, ಕಳಿಂಗ ಯುದ್ಧ. ಅಶೋಕ, ದೇವಾನಾಂ ಪ್ರಿಯ. ಅಶೋಕ, ಪ್ರಿಯದರ್ಶಿ ರಾಜ. ಅಶೋಕ, ಸಾಂಚಿ ಸ್ತೂಪ. ಸಿಮುಕ, ಶಾತವಾಹನ ಸಂತತಿಯ ಸ್ಥಾಪಕ. ಹಾಲ, ಗಾತ್ರ ಸಪ್ತಶತಿ. ಗೌತಮಿ ಬಾಲಾಶ್ರೀ, ನಾಸಿಕ್ ಶಾಸನ. ಹೀಗೆ ಒಂದಿಷ್ಟು ಹೊಂದಿಸಿ ಬರೆಯನ್ನ ಮೌರ್ಯರು ಪಾಠದಲ್ಲಿ ಕೊಡ್ಬೋದು. ಇನ್ನು ಕುಶಾನರು, ಕುಜಲ ಕ್ಯಾಡ್ಪೈಸಸ್, ಕುಶಾನರ ಸ್ಥಾಪಕ. ಕಾನಿಷ್ಕ, ಕುಶಾನರ ಶ್ರೇಷ್ಠ ದೊರೆ. ಕಾನಿಷ್ಕ, ಶಾಲಿವಾನ ಶಕೆ. ಪಾಂಚೌ, ಚೀನಾ ಸೇನಾನಿ. ಕಾನಿಷ್ಕ, ಗಾಂಧಾರ ಕಲಾಶೈಲಿ. ಹೀಗೆ ಕೆಲವೊಂದು ಕುಶಾನರಿಂದ ಕೇಳ್ಬೋದು. ಇನ್ನು ವಿಜಯನಗರ ಸಾಮ್ರಾಜ್ಯದಿಂದ ಕೃಷ್ಣದೇವರಾಯ, ತುಳುವ ವಂಶ. ಕನ್ನಡ ರಾಜ್ಯ ರಮಾರಮಣ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಆಮುಕ್ತ ಮಾಲದ. ಜಾಂಬವತಿ ಕಲ್ಯಾಣ. ಅಷ್ಟದಿಗ್ಗಜ. ಹೀಗೆ ಬೇರೆ ಬೇರೆಯನ್ನು ಕೊಡ್ಬೋದು ಕೃಷ್ಣದೇವರಾಯನಿಗೆ. ಅಬ್ದುಲ್ ರಜಾಕನಿಗೆ ಪರ್ಷದ ರಾಯಭಾರಿ. ಗಂಗಾದೇವಿ, ಮಧುರಾ ವಿಜಯಂ. ಕೆಂಪೇಗೌಡ, ಬೆಂಗಳೂರಿನ ಸ್ಥಾಪಕ. ಚಿಕ್ಕದೇವರಾಜ ಒಡೆಯರ್, ನವಕೋಟಿ. ನಾರಾಯಣ. ಶಿವಪ್ಪ ನಾಯಕನ ಕಂದಾಯ ಅಥವಾ ಶಿಸ್ತು. ಮದಕರಿ ನಾಯಕ, ಚಿತ್ರದುರ್ಗದ ಕೋಟೆ. ಒನಕೆ ಓಬವ್ವ, ಕೋಟೆ ರಕ್ಷಿಸಿದಂತಹ ವೀರ ವನಿತೆ. ರಾಜ ಒಡೆಯರ್, ದಸರಾ ಉತ್ಸವ. ಹಕ್ಕಬುಕ್ಕ, ವಿಜಯನಗರದ ಸ್ಥಾಪಕರು. ಅಲ್ಲಾಸಾನಿ ಪೆದ್ದಣ್ಣ, ಮನುಚರಿತಮು. ಇವೆಲ್ಲ ವಿಜಯನಗರದಿಂದ ಕೇಳಬಹುದಾದ ಪ್ರಶ್ನೆ. ಸಿಂಗಾರಾರ್ಯ, ಮಿತ್ರವಿಂದ ಗೋವಿಂದ. ಸಂಚಿ ಹೊನ್ನಮ್ಮ, ಹದಿಬದಿಯ ಧರ್ಮ. ಇನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಶಂಕರಾಚಾರ್ಯರು ಅದ್ವೈತ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ಮಧ್ವಾಚಾರ್ಯರು ದ್ವೈತ, ಬಸವಣ್ಣ ಶಕ್ತಿ ವಿಶಿಷ್ಟಾದ್ವೈತ, ಬಸವಣ್ಣ ಅನುಭವ ಮಂಟಪ, ಗುರುನಾನಕ್ ಸಿಖ್ ಧರ್ಮ. ಇಲ್ಲಿ ಅಲ್ಲಮಪ್ರಭು ಅನುಭವ ಮಂಟಪನೂ ಕೂಡ ಕೊಡ್ಬೋದು. ಮೀರಾಬಾಯಿ ರಾಜಸ್ಥಾನದ ಕೃಷ್ಣ ಭಕ್ತೆ. ಖ್ವಾಜಾ ಅಬ್ದುಲ್ಲಾ ಚಿಸ್ತಿ ಪಂಥ. ಇನ್ನು ಶೇಖ್ ಶಹಾಬುದ್ದೀನ್ ಸುಹರ್ವರ್ದಿ. ಶಂಕರಾಚಾರ್ಯ ಷಣ್ಮತ ಸ್ಥಾಪನಾಚಾರ್ಯ. ಜಗದ್ಗುರು. ಅಹಂ ಬ್ರಹ್ಮಾಸ್ಮಿ. ಮಾಯಾವಾದ. ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಕೇಳ್ಬೋದು. ರಾಮಾನುಜಾಚಾರ್ಯರು, ತಿರುಕುಲತ್ತರ್. ಹೀಗೆ ಇನ್ನು ಆರ್ಥಿಕತೆ ಮತ್ತು ಬ್ರಿಟಿಷ್ ಆಡಳಿತದ ಮೇಲೆ ಶಿಕ್ಷಣದ ಪ್ರಭಾವದಲ್ಲಿ ಬ್ರಿಟಿಷ್ ಆಡಳಿತದ ಪ್ರಭಾವ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ. ಲಾರ್ಡ್ ಕಾರ್ನವಾಲಿಸ್, ಕಾಯಂ ಜಮೀನ್ದಾರಿ ಅಥವಾ ಶಾಶ್ವತ ಕಂದಾಯ. ದಾದಾಬಾಯಿ ನವರೋಜಿ, ಸೋರಿಕೆಯ ಸಿದ್ಧಾಂತ. ದಾದಾಬಾಯಿ ನವರೋಜಿಯವರ ಪುಸ್ತಕನೂ ಕೇಳ್ಬೋದು, ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಲಾರ್ಡ್ ಮೆಕಾಲೆ, ಇಂಗ್ಲಿಷ್ ಶಿಕ್ಷಣ ಅಥವಾ ಮೆಕಾಲೆ ವರದಿ. ವುಡ್ ವರದಿ, ಇಂಗ್ಲಿಷ್ ಶಿಕ್ಷಣದ ಮಹಾಸನದು. ಹೀಗೆ ಈ ಪಾಠದಲ್ಲಿ ಕೇಳಬಹುದಾದಂತಹ 5 ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಮುಂದುವರೆದು 1 ಅಂಕದ ಪ್ರಶ್ನೆಗಳು ಒಂದೇ ನೋಟದಲ್ಲಿ ನಾವು ನೋಡೋಣ ಯಾವೆಲ್ಲ ಪಾಠಗಳಿಗೆ ಮಹತ್ವ ಕೊಡಲಾಗಿದೆ ನೀಲನಕ್ಷೆ ಪ್ರಕಾರ. ನೋಡಿ, 1 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕುಶಾನರು ಪಾಠದಿಂದ ಬರುತ್ತೆ. ಆ ನಂತರದಲ್ಲಿ ರಾಷ್ಟ್ರಕೂಟರು ಪಾಠದಿಂದ ಬರುತ್ತೆ. ಆ ನಂತರದಲ್ಲಿ ಬಹಮನಿ ಮತ್ತು ಆದಿಲ್ ಶಾಹಿಗಳು ಪಾಠದಿಂದ 1 ಅಂಕದ ಪ್ರಶ್ನೆ ಬರುತ್ತೆ. ಮುಂದುವರೆದು ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಎಕಾನಮಿ ಆ್ಯಂಡ್ ಎಜುಕೇಷನ್ ಹೊಂದಿಸಿ ಬರಲಿ ನೀನು ಕೇಳಿದ್ವಲ್ಲ, ಅದು ಇಲ್ಲಿ ಕೂಡ 1 ಮಾರ್ಕ್ಸಿಗೆ ಬರುತ್ತೆ. ಆ ನಂತರದಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟಿಂದ 1 ಮಾರ್ಕ್ಸಿನ ಒಂದು ಪ್ರಶ್ನೆ ಬರುತ್ತೆ. ನಾವು ಆಗಲೇ ನೋಡಿದ್ವಿ ಬಿಟ್ಟ ಸ್ಥಳ ಕೂಡ ಈ ಪಾಠದಿಂದ ಬರುತ್ತೆ. ನೀವು ಬಿಟ್ಟ ಸ್ಥಳ ಕರೆಕ್ಟಾಗಿ ಕಲ್ತ್ಕೊಂಡ್ರೆ 1 ಮಾರ್ಕ್ಸಿಗೆ ಕೂಡ ಸಹಾಯ ಹಾಗೆ ಆಗುತ್ತೆ. ಅಲ್ಲಿಗೆ ನಾವು ಈ 1 ಅಂಕದ ಪ್ರಶ್ನೆಗಳೆಲ್ಲ ಏನೇನು ಕೇಳ್ಬೋದು ಅಂತ ನೋಡ್ತಾ ಬರೋಣ. ಕುಶಾನರ ಮೂಲ ಸ್ಥಳ ಯಾವುದು? ಚೀನಾ. ಕುಶಾನರ ಮೊದಲ ಅರಸ ಯಾರು? ಕುಜಲ ಕ್ಯಾಡ್ಪೈಸಸ್. ಕುಶಾನರ ಪ್ರಸಿದ್ಧರ ಯಾರು? ಕಾನಿಷ್ಕ. ಕಾನಿಷ್ಕನನ್ನು ಸೋಲಿಸಿದ
ಚೀನಾದ ಸೇನಾನಿ ಯಾರು? ಪಾಂಚೌ. ಆನಂತರ ಕಾನಿಷ್ಕನ ರಾಜಧಾನಿ ಯಾವುದು? ಪೇಶಾವರ ಅಥವಾ ಪುರುಷಪುರ. ಕಾನಿಷ್ಕ ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಅಂದರೆ ಅಶ್ವಘೋಷ. ರಾಷ್ಟ್ರಕೂಟರ ರಾಜಲಾಂಛನ ಗರುಡ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ. ರಾಷ್ಟ್ರಕೂಟರ ಮೊದಲ ದೊರೆ ಯಾರು ಅನ್ನುವ ಪ್ರಶ್ನೆ ಬರಬಹುದು, ದಂತಿದುರ್ಗ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘವರ್ಷ ನೃಪತುಂಗ. ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಸುಲೇಮಾನ. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ. ಉಭಯ ಕವಿ ಚಕ್ರವರ್ತಿ ಯಾರು? ಪೊನ್ನ. ಪೊನ್ನನಿಗೆ ಆಶ್ರಯ ಕೊಟ್ಟವರು ಮೂರನೇ ಕೃಷ್ಣ. ಕನ್ನಡದ ಆದಿಕವಿ ಪಂಪ. ಪಂಪನಿಗೆ ಆಶ್ರಯ ನೀಡಿದವರು ಯಾರು ಅಂತ ಕೇಳಿದರೆ ಅರಿಕೇಸರಿ. ಇನ್ನು ಬಹುಮನಿ ಮತ್ತು ಆದಿಲ್ಶಾಹಿ ಸುಲ್ತಾನರು ಆಗಲೇ ನಾವು ನೋಡಿದ್ವಿ ಬೇರೆ ಬೇರೆ ಸಂದರ್ಭದಲ್ಲಿ, ಇದು ಈ ಪಾಠ ಕೂಡ ಇದ್ದಿತ್ತು. ಬಹಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಆದಿಲ್ಶಾಹಿ ಮನೆತನದ ಸ್ಥಾಪಕ ಯೂಸಫ್ ಆದಿಲ್ ಖಾನ್. ಇಬ್ರಾಹಿಂ ರೋಜಾ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಬೀದರ್ನಲ್ಲಿ ಮದರಸ ನಿರ್ಮಿಸಿದವರು ಮೊಹಮ್ಮದ್ ಗವಾನ್. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು ಅಂತ ಕೇಳಿದರೆ ಅದು ಗುಲ್ಬರ್ಗಾದ ಜಾಮಿ ಮಸೀದಿ. ಜಗದ್ಗುರು ಬಾದಶಾಹ ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ. ಕಿತಾಬಿ ನವರಸ್ ಬರೆದವರು ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇನ್ನು ನೆಕ್ಸ್ಟ್ ಪಾಠಕ್ಕೆ ಕೇಳುವ ಹಾಗೆ ಶಾಶ್ವತ ಕಂದಾಯ ಲಾರ್ಡ್ ಕಾರ್ನವಾಲಿಸ್, ಅಥವಾ ಇದನ್ನು ಕಾಯಂ ಜಮೀನ್ದಾರಿ ಅಂತ ಕೇಳ್ಬೋದು. ಸೋರಿಕೆಯ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಬರೆದ ಪುಸ್ತಕ ಯಾವುದು? ಪೋವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ವುಡ್ ವರದಿ ರಚನೆಯಾಗಿದ್ದು ಯಾವ ವರ್ಷ? 1854. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಯಾವುದನ್ನು ಕರಿತೀವಿ? ವುಡ್ ವರದಿಯನ್ನು. ಇನ್ನು ಭಾರತೀಯ ರಾಷ್ಟ್ರೀಯ ಚಳುವಳಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಅಧ್ಯಕ್ಷತೆ ವಹಿಸಿದವರು ಯಾರು? WC ಬ್ಯಾನರ್ಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ಬಂಗಾಳವನ್ನು ಏಕೆ ವಿಭಜಿಸಿದರು? ಹಿಂದೂ ಮುಸ್ಲಿಂ ಏಕತೆ ಒಡೆಯುವುದು. ಗಾಂಧೀಜಿ ಯಾವ ಸತ್ಯಾಗ್ರಹ ತೀನ್ಕಾತಿಯವನ್ನು ಹಿಂತೆಗೆಯುವಂತೆ ಮಾಡಿತು? ಚಂಪಾರಣ್ಯ. ಯಾವ ಘಟನೆ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡೆದರು? ಚೌರಿ ಚೌರಾ ದುರಂತದ ನಂತರ. ಸೈಮನ್ ಭೇಟಿ ಕೊಟ್ಟಾಗ ಘೋಷಣೆ ಯಾವುದಾಗಿತ್ತು? ಸೈಮನ್ ಹಿಂತಿರುಗು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ್ದು 1929 ಲಾಹೋರ್ ಕಾಂಗ್ರೆಸ್. ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧಿ ಭಾಗವಹಿಸಿದರು? ಎರಡನೇದು. ಪೂರ್ಣ ಒಪ್ಪಂದ ಯಾವ ವರ್ಷ ಸಹಿ ಹಾಕಲ್ಪಟ್ಟಿತು? 1932ರಲ್ಲಿ ಪೂರ್ಣ ಒಪ್ಪಂದಕ್ಕೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಸಹಿ ಹಾಕಿದರು ಅಂತ ನೋಡ್ತೀವಿ. ನೇತಾಜಿ ಎಂದು ಪ್ರಸಿದ್ಧರಾಗಿದ್ದವರು ಯಾರು? ಸುಭಾಷ್ ಚಂದ್ರ ಬೋಸ್ರು. ವಿಸ್ತರಿಸಿ INA ಇಂಡಿಯನ್ ನ್ಯಾಷನಲ್ ಆರ್ಮಿ. INA ವಿಚಾರಣೆ ಎಲ್ಲಿ ನಡೀತು? ದೆಹಲಿಯ ಕೆಂಪು ಕೋಟೆಯಲ್ಲಿ INAಯ ವಿಚಾರಣೆಗಳು ನಡೆದವು. ನೇರ ಕಾರ್ಯಾಚರಣೆಗೆ ಕರೆ ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆ ಇದೆ. ಮೊಹಮ್ಮದ್ ಅಲಿ ಜಿನ್ನಾ ನೇರ ಕಾರ್ಯಾಚರಣೆಗೆ ಕರೆ ಕೊಡ್ತಾರೆ. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್. ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ ಶಾಖೆ ಧಾರವಾಡದಲ್ಲಿ ಆರಂಭ ಆಯಿತು. KPCC ಅಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಕರ್ನಾಟಕದ ಕೇಸರಿ ಗಂಗಾಧರ ರಾವ್ ದೇಶಪಾಂಡೆ. ಈಸೂರಿನ ಜನಪ್ರಿಯ ಘೋಷಣೆ ಏಸೂರನ್ನು ಕೊಟ್ಟರು, ಈಸೂರನ್ನು ಕೊಡೆವು ಅಂತ. ಅಲ್ಲಿಗೆ 1 ಮಾರ್ಕ್ಸ್ ನೀಲಿನಕ್ಷೆ ಪ್ರಕಾರ ನೋಡಿದ್ವಿ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು ಭಾಳ ಇಂಪಾರ್ಟೆಂಟ್ ಆಗಿ ನಮಗೆ 20 ಮಾರ್ಕ್ಸನ್ನು ತಂದುಕೊಡುತ್ತೆ. ನೀಲಿನಕ್ಷೆ ಪ್ರಕಾರ 2 ಮಾರ್ಕ್ಸಿಗೆ ಎಲ್ಲೆಲ್ಲ ಆದ್ಯತೆ ಕೊಡಲಾಗಿದೆ ನೋಡ್ತಾ ಬಂದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ಟೋನ್ ಆ್ಯಂಡ್ ಮೆಟಲ್ ಏಜಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಆಮೇಲೆ ವೇದಿಕ್ ಕಲ್ಚರಲ್ಲಿ ಮತ್ತೆ ಒಂದು ಪ್ರಶ್ನೆ. ಆಮೇಲೆ ವರ್ಧನರು ಮತ್ತು ಆರಂಭದ ಚಾಲುಕ್ಯರಲ್ಲಿ ಒಂದು ಪ್ರಶ್ನೆ. ಆಮೇಲೆ ರಾಷ್ಟ್ರಕೂಟರಲ್ಲಿ ಒಂದು ಪ್ರಶ್ನೆ 2 ಅಂಕದ್ದು. ಆಮೇಲೆ ಮುಂದುವರೆದು ನಾವು ಗಮನಿಸ್ತಾ ಇದ್ದೀವಿ ದೆಹಲಿ ಸುಲ್ತಾನರಿಂದ 1, ಆಮೇಲೆ ಮುಘಲರಿಂದ 1, ಮರಾಠರಿಂದ 1, ಆಮೇಲೆ ವಿಜಯನಗರದಿಂದ 1, ಆಮೇಲೆ ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ 2 ಪ್ರಶ್ನೆ ಕೇಳ್ತಾರೆ. ಇನ್ನು ಎಕಾನಮಿ ಮತ್ತು ಎಜುಕೇಷನ್ ಮೇಲೆ ಬ್ರಿಟಿಷ್ ಆಡಳಿತ ಪ್ರಭಾವ ಅಲ್ಲಿಂದ 1, ಆನಂತರ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟಿಂದ 1. ಈ ಥರ 2 ಅಂಕದ 12 ಪ್ರಶ್ನೆ ಇರುತ್ತೆ. ನಾವು ಬರಿಬೇಕಾಗಿದ್ದು ಎಷ್ಟಪ್ಪ ಅಂತ ಕೇಳಿದ್ರೆ 10 ಪ್ರಶ್ನೆಗಳನ್ನು. ಶಿಲಾಯುಗ ಮತ್ತು ಲೋಹಯುಗ ಪಾಠದಲ್ಲಿ ಏನು ಕೇಳ್ಬೋದಪ್ಪ? ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಪ್ಯಾಲಿಯೋ ಎಂದರೆ ಹಳೆ, ಲಿಥಿಕ್ ಎಂದರೆ ಶಿಲೆ. ಪ್ಯಾಲಿಯೋಲಿಥಿಕ್ ಅಂದರೆ ಏನಪ್ಪ? ಹಳೆ ಶಿಲಾಯುಗ. ಬರೀ ಹಳೆ ಶಿಲಾಯುಗ ಅಂತ ಬರೆದ್ರು 1 ಮಾರ್ಕ್ ಸಿಗುತ್ತೆ. ಬಟ್ ಪ್ಯಾಲಿಯೋ ಎಂದರೆ ಹಳೆ ಅಂತ ಬರೆದು ಬೆಸ್ಟು. ಹಳೆ ಶಿಲಾಯುಗದ 2 ತಾಣಗಳು ಬೆಸ್ಟ್. ಒಂದು ನಿಮಗೆ ಒಂದು ಒಳ್ಳೆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಕರ್ನೂಲು ಮತ್ತು ತಿರುನೆಲ್ವೇಲಿ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಇದು ಹಳೆ ಶಿಲಾಯುಗಕ್ಕೂ ಆಗುತ್ತೆ ಹಾಗೂ ಹೊಸ ಶಿಲಾಯುಗಕ್ಕೂ ಆಗುತ್ತೆ. ಹೊಸ ಶಿಲಾಯುಗದ ಪ್ರದೇಶಗಳು ಕೂಡ ಕರ್ನೂಲಲ್ಲಿ ಕಂಡುಬರುತ್ತೆ, ತಿರುನೆಲ್ವೇಲಿಯಲ್ಲಿ ಕೂಡ ಕಂಡುಬರುತ್ತೆ. ಹಳೆ ಮತ್ತು ಹೊಸ ಎರಡಕ್ಕೂ ಒಂದೇ ಉತ್ತರ, ಕರ್ನೂಲು ಮತ್ತು ತಿರುನೆಲ್ವೇಲಿ. ಮಧ್ಯಶಿಲಾಯುಗದಲ್ಲಿ ಯಾವ್ಯಾವುದಿದೆಯಪ್ಪ? ಸಂಗನಕಲ್ಲು, ಬ್ರಹ್ಮಗಿರಿ, ಸಬರಮತಿ, ಯಾವುದಾದ್ರು 2. ನಿಯೋಲಿಥಿಕ್ ಅಂದರೆ ಏನು? ಪ್ಯಾಲಿಯೋಲಿಥಿಕ್ ಅಂದರೆ ನಾವು ನೋಡಿದೀವಿ ಹಳೆ ಶಿಲಾಯುಗ. ನಿಯೋ ಅಂದರೆ ನ್ಯೂ ಅಂತ ಅರ್ಥ. ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಮಾಮೂಲಿ ಶಿಲೆ. ನಿಯೋಲಿಥಿಕ್ ಅಂದರೆ ಏನಪ್ಪ? ಹೊಸ ಶಿಲಾಯುಗ. ಹೊಸ ಶಿಲಾಯುಗದ 2 ತಾಣಗಳು ಯಾವ್ಯಾವುದು? ಆಗಲೇ ಹೇಳ್ಕೊಟ್ಟಿದ್ದೀನಿ, ಕರ್ನೂಲ್ ಮತ್ತು ತಿರುನೆಲ್ವೇಲಿ. 2 ಕಾಲಕ್ಕೂ ಆಗತ್ತೆ. ಹಾಗೆ ಅದನ್ನು ನೆನಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ಪ್ರಶ್ನೆ ಬಂದರೂ ಉತ್ತರ ಬರೀಬೋದು. ವೇದಿಕ್ ಸಂಸ್ಕೃತಿಯಲ್ಲಿ ಯಾವುದಾದ್ರೂ 2 ವೇದ, ಋಗ್ವೇದ ಬರಿಬೋದು, ಯಜುರ್ವೇದ ಬರಿಬೋದು, ಸಾಮವೇದ ಬರಿಬೋದು, ಅಥರ್ವಣ ವೇದ, ಯಾವುದೇ 2 ಬರೀರಿ. ವೈದಿಕ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡುತ್ತಿದ್ದ ರಾಜಕೀಯ ಸಂಸ್ಥೆಗಳು ಸಭಾ ಮತ್ತು ಸಮಿತಿ. ಯಾವುದಾದ್ರೂ 2 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆರ್ಯರ 2 ಆಶ್ರಮಗಳನ್ನು ಹೆಸರಿಸಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಯಾವುದೇ 2 ಆಶ್ರಮಗಳು. ಇಲ್ಲಿ ಆಶ್ರಮ ವರ್ಣ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದು ವರ್ಣ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇದು ಆಶ್ರಮ.
ವೈದಿಕ ಜನರ 2 ಮನರಂಜನೆ, ಜೂಜಾಟ ಮಾಡ್ತಿದ್ರು, ರಥ ಓಡಿಸೋ ಸ್ಪರ್ಧೆ ಇತ್ತು, ಕುದುರೆ ಓಡಿಸುವ ಸ್ಪರ್ಧೆ ಇತ್ತು, ನೃತ್ಯ ಗೊತ್ತಿತ್ತು, ಸಂಗೀತ ಗೊತ್ತಿತ್ತು. ಯಾವ್ದಾದ್ರು 2. ವೈದಿಕ ಕಾಲದಲ್ಲಿ 2 ಮಹಿಳಾ ವಿದ್ವಾಂಸರು ಅಪಾಲ, ಘೋಷ, ಗಾರ್ಗಿ, ಮೈತ್ರೇಯಿ, ವಿಶ್ವವರ, ಲೋಪಮುದ್ರ ಯಾವುದಾದ್ರೂ 2 ಹೆಸರುಗಳನ್ನು ಬರೆದರಾಯಿತು. ವರ್ಧನರು ಆರಂಭದ ಚಾಲುಕ್ಯರು ಮತ್ತು ಪಲ್ಲವರಲ್ಲಿ ಹರ್ಷವರ್ಧನನ ತಂದೆ ಪ್ರಭಾಕರ ವರ್ಧನ, ತಾಯಿ ಯಶೋಮತಿ. ಹರ್ಷವರ್ಧನನ 2 ಕೃತಿಗಳು ರತ್ನಾವಳಿ, ನಾಗಾನಂದ ಮತ್ತು ಪ್ರಿಯದರ್ಶಿಕ ಯಾವ್ದಾದ್ರು 2. ಗೊಮ್ಮಟೇಶ್ವರ ವಿಗ್ರಹ ಪ್ರತಿಷ್ಠಾಪಿಸಿದವರು ಯಾರು? ಚಾವುಂಡರಾಯ. ಎಲ್ಲಿ? ಶ್ರವಣಬೆಳಗೊಳದಲ್ಲಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಗೊಮ್ಮಟೇಶ್ವರ ಚಾವುಂಡರಾಯ ಶ್ರವಣಬೆಳಗೊಳ, ಗೋಳಗುಮ್ಮಟ ನಿರ್ಮಿಸಿದವನು ಮೊಹಮ್ಮದ್ ಆದಿಲ್ ಶಾ ಬಿಜಾಪುರ. 2 ಒಂದೇ ಥರ ಅನಿಸುತ್ತೆ, ಬಟ್ ಗೋಳಗುಮ್ಮಟ ಬೇರೆ, ಗೊಮ್ಮಟೇಶ್ವರ ಬೇರೆ. ಗೊಮ್ಮಟೇಶ್ವರ ಚಾವುಂಡರಾಯ ಮತ್ತು ಶ್ರವಣಬೆಳಗೊಳ. ಇಮ್ಮಡಿ ಪುಲಿಕೇಶಿ 2 ಬಿರುದುಗಳು ದಕ್ಷಿಣಪತೇಶ್ವರ, ಸತ್ಯಾಶ್ರಯ, ಪರಮೇಶ್ವರ. ಐಹೊಳೆಯ 2 ದೇವಾಲಯಗಳು, ದುರ್ಗದ ದೇವಾಲಯ ಇದೆ, ಲಾಡ್ಖಾನ್ ದೇವಾಲಯ ಇದೆ, ಮೇಗುತಿ ದೇವಾಲಯ ಇದೆ. ಇವು ಐಹೊಳೆದಿರುವಂಥ ದೇವಾಲಯಗಳು. ಪಟ್ಟದಕಲ್ಲಿನಲ್ಲಿರುವ ದೇವಾಲಯಗಳು ವಿರೂಪಾಕ್ಷ ಇದೆ, ಕಾಶಿ ವಿಶ್ವನಾಥ ಇದೆ, ಪಾಪನಾಥ ಇದೆ, ಮಲ್ಲಿಕಾರ್ಜುನ ಇದೆ. ಯಾವ್ದಾದ್ರು 2 ನೀವು ಬರೀಬಹುದು. ಪಲ್ಲವರ 2 ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ಯಾವ್ಯಾವುದು? ಕಂಚಿ ಮತ್ತು ಮಹಾಬಲಿಪುರ. ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು? 1ನೇ ಕೃಷ್ಣ. ಎಲ್ಲಿ? ಎಲ್ಲೋರಾದಲ್ಲಿ. ಧ್ರುವನ 2 ಬಿರುದುಗಳು ಧಾರಾವರ್ಷ, ಶ್ರೀವಲ್ಲಭ. ರಾಷ್ಟ್ರಕೂಟ ರಸಲಿಗೆ ಕಾಮನ್ ಆಗಿ ಶ್ರೀವಲ್ಲಭ ಆಗತ್ತೆ 3 ಜನರಿಗೂ. 3ನೇ ಗೋವಿಂದನ 2 ಬಿರುದುಗಳು ತ್ರಿಭುವನ, ಧವಳ ಮತ್ತೆ ಶ್ರೀವಲ್ಲಭ. ಆನಂತರ ಅಮೋಘ ವರ್ಷನ 2 ಬಿರುದುಗಳು ನೃಪತುಂಗ, ಶ್ರೀವಲ್ಲಭ, ವೀರನಾರಾಯಣ, ರಟ್ಟ ಮಾರ್ತಾಂಡ. ಯಾವುದಾದ್ರೂ 2. ಆನಂತರದಲ್ಲಿ ಮುಂದುವರೆದು ಪೊನ್ನನ 2 ಕೃತಿಗಳು ಯಾವ್ಯಾವುದು ಅಂತ ಇದೆ. ಶಾಂತಿ ಪುರಾಣ, ಬೋನೈಕ್ಯ ರಾಮಾಭ್ಯುದಯ. ಪಂಪನ 2 ಕೃತಿಗಳು ಆದಿಪುರಾಣ ಮತ್ತು ಪಂಪ ಭಾರತ. ಇನ್ನು ದೆಹಲಿ ಸುಲ್ತಾನರಲ್ಲಿ 2ನೇ ತರೈನ್ ಕದನ ನಡೆದ ವರ್ಷ ಯಾವುದು? ಅದು ಯಾರ ನಡುವೆ ನಡೆಯಿತು? 1192. ಗೋರಿ ಮೊಹಮ್ಮದ್ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ 2ನೇ ತರೈನ್ ಕಾಳಗ ನಡೆಯುತ್ತೆ. ದೆಹಲಿಯನ್ನಾಳಿದ 2 ಸುಲ್ತಾನ ಸಂತತಿಗಳು ಗುಲಾಮಿ, ಖಿಲ್ಜಿ, ತುಗ್ಲಕ್, ಸೈಯದ್, ಲೋಧಿ. ಯಾವುದಾದ್ರೂ 2 ನೀವು ಬರೀಬೇಕು. ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದ 2 ಸ್ಮಾರಕಗಳು ಅಲೈ ದರ್ವಾಜಾ, ಹಜಾರ್ ಸಿತಂ, ಸಿರಿಯಾ ಕೋಟೆ. ಅದರ 2. ಅಲ್ಲಾವುದ್ದೀನ್ ಖಿಲ್ಜಿ ತನ್ನನ್ನು ಯಾಕೆ ಸಿಕಂದರ್ ಅಂತ ಕರ್ಕೊಂಡ ಅನ್ನೋ ಪ್ರಶ್ನೆ ಇದೆ. ಅಲ್ಲಾವುದ್ದೀನ್ ಖಿಲ್ಜಿಗೆ ಪ್ರಪಂಚವನ್ನೇ ಗೆಲ್ಲಬೇಕು ಅಂತ ಆಸೆ ಇತ್ತು. ಸಿಕಂದರ್ ಅಂತಂದರೆ ಇಲ್ಲಿ ಅಲೆಕ್ಸಾಂಡರ್ ಅಂತ ಅರ್ಥ. ಅಲ್ಲಾವುದ್ದೀನ್ ಖಿಲ್ಜಿಗೆ ಪ್ರಪಂಚ ಗೆಲ್ಲಬೇಕು ಎಂಬ ಆಸೆ ಇತ್ತು, ಆದರೆ ಭಾರತವನ್ನು ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾದ. ಆದರೂ ಆತ ತನ್ನನ್ನು ಅಲೆಕ್ಸಾಂಡರ್ನೊಂದಿಗೆ ಹೋಲಿಸಿಕೊಂಡು ತನ್ನನ್ನು ಸಿಕಂದರ್ ಅಂತ ಕರ್ಕೋತಾನೆ. ಅಲ್ಲಾವುದ್ದೀನ್ ಖಿಲ್ಜಿಯ 2 ಸೇನಾಪತಿಗಳು ಮಲ್ಲಿಕಾಫರ್, ಉಲೂಗ್ ಖಾನ್ ಮತ್ತು ನಸರತ್ ಖಾನ್. ಅದರ 2 ಹೆಸರು. ಮೊಹಮ್ಮದ್ ಬಿನ್ ತುಗ್ಲಕ್ ಯಾಕೆ ರಾಜಧಾನಿ ಬದಲಾಯಿಸಿದ? ರಾಜಧಾನಿ ಕೇಂದ್ರ ಸ್ಥಳದಲ್ಲಿರಬೇಕು, ಮಂಗೋದರ ದಾಳಿಯನ್ನು ತಡಿಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಮೊಹಮ್ಮದ್ ಬಿನ್ ತುಗ್ಲಕ್ ಕಾಲದ 2 ಇತಿಹಾಸಕಾರರನ್ನ ಹೆಸರಿಸಿ ಅಂತ ಇದೆ. ಬರಾನಿ ಮತ್ತು ಬಟೂಟ ಇವರು ಅವನ ಕಾಲದ ಪ್ರಸಿದ್ಧ ಇತಿಹಾಸಕಾರರು. ತಾರೀಖಿ ಫಿರೋಜ್ ಶಾಹಿಯನ್ನು ಯಾರು ಬರೆಯಲು ಆರಂಭಿಸಿದರು? ಬರಾನಿ ಬರಲಿಕ್ಕೆ ಆರಂಭಿಸ್ತಾನೆ. ಯಾರು ಪೂರ್ಣಗೊಳಿಸಿದರು? ಶಂಸಿ ಸಿರಾಜ್ ಅಪಿ ಪೂರ್ಣಗೊಳಿಸ್ತಾನೆ. ಅಮೀರ್ ಖುಸ್ರುವಿನ 2 ಕೃತಿಗಳು ಯಾವುದು? ತಾರೀಖಿ ಆಲೈ ಮತ್ತು ಕಜ್ಜಾನ್ ಉಲ್ ಪುತು. ಮೊಘಲರ ಪಾಡದಲ್ಲಿ 2ನೇ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೆಯಿತು? ಅಕ್ಬರ್ ಮತ್ತು ಹೇಮು. 1556ರಲ್ಲಿ ನಡೆಯಿತು. ಅಕ್ಬರ್ ಎಲ್ಲಿ ಜನಿಸಿದ? 1542 ಅಮರಕೋಟೆಯಲ್ಲಿ. ಅಕ್ಬರ್ ಕಾಲದ 2 ಪ್ರಸಿದ್ಧ ಇತಿಹಾಸಕಾರರು ಅಬುಲ್ ಫಜಲ್ ಮತ್ತು ಬದೌನಿ. ಮುಂದುವರೆದು ಅಕ್ಬರನ ರಾಜಧಾನಿಗಳು ಯಾವ್ಯಾವುದು ಅಂತ ಕೇಳಿದರೆ ಫತೇಪುರ್ ಸಿಕ್ರಿ ಮತ್ತು ಆಗ್ರಾ. ತೋಡರಮಲ್ಲ ಹೇಗೆ ವರ್ಗೀಕರಿಸ್ತಾನೆ? ಭೂಮಿ, ಪೋಲಜ್, ಪರೌತಿ, ಚಚ್ಚರ್ ಮತ್ತು ಬಂಜರ್ ಆಗಿ. ಯಾವುದೇ 2. ಅಬುಲ್ ಫಜಲ್ನ 2 ಕೃತಿಗಳು ಅಕ್ಬರ್ ನಾಮ ಮತ್ತು ಐನಿ ಅಕ್ಬರಿ. ತಾಜ್ ಮಹಲ್ ಕಟ್ಟಿಸಿದವರು ಯಾರು? ತಾಜ್ ಮಹಲ್ ಶಹಜಾನ್ ಕಟ್ಟಿಸ್ತಾನೆ. ಎಲ್ಲಿದೆ ಅದು? ಆಗ್ರಾದಲ್ಲಿ. ಮೊಘಲ್ ಕಾಲದ 2 ಸಂಗೀತಗಾರರು ತಾನ್ಸೇನ್, ರಾಮ್ದಾಸ್ ಮತ್ತು ಸೂರ್ದಾಸ್. ದೆಹಲಿಯಲ್ಲಿರುವ 2 ಪ್ರಸಿದ್ಧ ಮೊಘಲ್ ಸ್ಮಾರಕಗಳು ಕನ್ನಡ ಗಮನದಲ್ಲಿಟ್ಕೊಂಡು ದೆಹಲಿಯಲ್ಲಿ ಕೇಳಿದ್ದಾರೆ. ಕೆಂಪುಕೋಟೆ ದೆಹಲಿಯಲ್ಲಿದೆ. ದಿವಾನ್ ಇ ಆಮ್ ಅಥವಾ ದಿವಾನ್ ಇ ಕಾಸ್. ಈ ದಿವಾನಿ ಆಮ್ ಮತ್ತು ದಿವಾನಿ ಕಾಸ್ಗಳು ಬಹಳ ನಿಮಗೆ ಸುಲಭವಾಗಿ ಬರೀಬಹುದು. ದಿವಾನಿ ಆಮ್ ಮತ್ತು ದಿವಾನಿ ಕಾಸ್ ದೆಹಲಿಯಲ್ಲಿರುವ ಸ್ಮಾರಕಗಳು. ಇಲ್ಲಿ ತಾಜ್ ಮಹಲನ್ನು ನೀವು ಬರೆಯೋ ಹಾಗಿಲ್ಲ, ಅದು ಆಗ್ರಾದಲ್ಲಿದೆ. ಶಿವಾಜಿ ಎಲ್ಲಿ ಯಾವಾಗ ಜನಿಸಿದ? ಶಿವನೇರಿ ದುರ್ಗದಲ್ಲಿ ಜನಿಸ್ತಾನೆ ಶಿವಾಜಿ. 1627ರಲ್ಲಿ ಶಿವಾಜಿ ಜನಿಸಿದ ಅಂತ ನೋಡ್ತೀವಿ. ಶಿವಾಜಿಯ ತಂದೆ ತಾಯಿ ಯಾರು? ತಂದೆ ಶಹಾಜಿ, ತಾಯಿ ಜಿಜಾಬಾಯಿ. ಶಿವಾಜಿಯ ಮೇಲೆ ಪ್ರಭಾವಿತ 2 ವ್ಯಕ್ತಿಗಳು, ಅವನ ತಾಯಿ ಜಿಜಾಬಾಯಿ ಮತ್ತೆ ಗುರು ದಾದಾಜಿ ಕೊಂಡದೇವ, ಸಂತ ರಾಮದಾಸ. ಶಿವಾಜಿ 2 ಕೋಟೆಗಳು ಚಿಕಾನ, ಕೊಂಡಾನ, ಪ್ರತಾಪಗಡ, ಪುರಂದರಗಡ. ಶಿವಾಜಿ ಸಂಗ್ರಹಿಸಿದ 2 ತೆರಿಗೆಗಳು ಚೌತ್ ಮತ್ತು ಸರ್ದೇಶ್ಮುಖಿ. ವಿಜಯನಗರದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿಗೆ ಬಂದರೆ ವಿಜಯನಗರದ ಸಾಮ್ರಾಜ್ಯ ಸ್ಥಾಪಕರು ಯಾರ್ಯಾರು? ಹರಿಹರ ಮತ್ತು ಬುಕ್ಕರಾಯ. ಶಾರ್ಟ್ ಆಗಿ ಹಕ್ಕ ಮತ್ತು ಬುಕ್ಕ ಅಂತ ಬರೀಬಹುದು. ಕೃಷ್ಣದೇವರಾಯನ 2 ಸಾಹಿತ್ಯ ಕೃತಿಗಳು ಜಾಂಬವತಿ ಕಲ್ಯಾಣ, ಆಮುಕ್ತಮಲದ ಉಷಾ ಪರಿಣಯ. ಕೃಷ್ಣದೇವರಾಯನ 2 ಬಿರುದುಗಳು ಯವನರಾಜ ಪ್ರತಿಷ್ಠಾಪನಾಚಾರ್ಯ, ಕನ್ನಡ ರಾಜ್ಯ ರಮಾರಮ್ಮಣ, ಕವಿಪುಂಗವ, ಕರ್ನಾಟಕಾಂಧ್ರ ಭೋಜ. ಮನುಚರಿತಮು ಕೃತಿ ಬರೆದವರು ಯಾರು? ಪೆದ್ದಣ್ಣ. ಅವನ ಬಿರುದು ಯಾವುದು? ಆಂಧ್ರ ಕವಿತಾ ಪಿತಾಮಹ. ಚಿಕ್ಕದೇವರಾಜ ಒಡೆಯರ 2 ಬಿರುದುಗಳು ನವಕೋಟಿ ನಾರಾಯಣ, ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ. ಯಾವುದಾದ್ರು 2. ಕನ್ನಡದ ಪ್ರಥಮ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ಯಾರು ಬರೆದರು? ಸಿಂಗಾರಾರ್ಯ. ಹದಿಬದಿ ಧರ್ಮ ಬರೆದವರು ಯಾರು? ಸಂಚಿ ಹೊನ್ನಮ್ಮ. ಅವಳನ್ನು ಯಾರು ಪ್ರೋತ್ಸಾಹಿಸಿದರು? ಚಿಕ್ಕದೇವರಾಜ ಒಡೆಯರ್. ಶಿವಪ್ಪ ನಾಯಕ ಯಾರು? ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ ಅನ್ನೋ ಪ್ರಶ್ನೆ ಇದೆ. ಕೆಳದಿ ಇಕ್ಕೇರಿಗಳ ಪ್ರಸಿದ್ಧ ನಾಯಕ ಅಥವಾ ರಾಜ. ಶಿಸ್ತು ಎಂಬ ಕಂದಾಯ ಪದ್ಧತಿಗೆ ಆತ ಹೆಸರಾಗಿದ್ದಾನೆ.
ಇನ್ನು ಯುರೋಪಿಯನ್ನರ ಆಗಮನ, ಇಲ್ಲಿ 2 ಪ್ರಶ್ನೆ ಬರುತ್ತೆ. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರಿಂದ ಗೋವಾವನ್ನು ಯಾರು ಗೆದ್ಕೊಂಡ್ರು? ಅಲ್ಬುಕರ್ಕು. ಯಾವಾಗ ಗೆದ್ಕೊಂಡ? 1510ರಲ್ಲಿ. ಭಾರತದಲ್ಲಿ ಪೋರ್ಚುಗೀಸರ 2 ವ್ಯಾಪಾರ ಕೇಂದ್ರಗಳು ಗೋವಾ, ದಿಯು, ದಮನ್ ಮತ್ತೆ ಬೆಸ್ಸಿನ್, ಯಾವ್ದಾದ್ರು 2. ಭಾರತದಲ್ಲಿ ಪೋರ್ಚುಗೀಸರ ಅವನತಿ ಯಾಕಾಯಿತು? ಅಲ್ಬುಕರ್ಕನ ಉತ್ತರಾಧಿಕಾರಿಗಳು ಸಮರ್ಥರಾಗಿರಲಿಲ್ಲ. ವಿಜಯನಗರ ಅವನತಿ ಹೊಂದಿತು. ಬ್ರೆಜಿಲ್ ಮೇಲೆ ಇವರು ಹೆಚ್ಚು ಗಮನ ಹರಿಸಿದರು. ಮರಾಠರ ಏಳಿಗೆ ಕೂಡ ಇವರ ಅವನತಿಗೆ ಕಾರಣ ಆಯಿತು. ಭಾರತದಲ್ಲಿ ಡಚ್ಚರ 2 ವ್ಯಾಪಾರ ಕೇಂದ್ರಗಳು ಪುಲಿಕಾಟ್, ಮಚಲಿಪಟ್ಟಣ, ಮಾಹೆ. ಈ ಮಚಲಿಪಟ್ಟಣ ಮತ್ತು ಮಾಹೆ ಇಲ್ಲಿ ಕೂಡ ಒಂದು ಸಾಮ್ಯತೆ ಇದೆ. ಇವೆರಡೂ ಕೂಡ ಡಚ್ಚರ ವಸಾಹತುಗಳು ಹೌದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, ಪಾಂಡಿಚೇರಿ, ಮಚಲಿಪಟ್ಟಣ ಮತ್ತು ಮಾಹೆ ಇದು ಫ್ರೆಂಚರ ಕೇಂದ್ರಗಳು ಹೌದು. ರಾಜಧಾನಿಯನ್ನು ಕರೆಕ್ಟಾಗಿ ನೆನಪಲ್ಲಿಟ್ಕೊಂಡಿರಿ. ಗೋವಾ ಏನಿದೆ ಇದು ಪೋರ್ಚುಗೀಸರ ರಾಜಧಾನಿ ಭಾರತದಲ್ಲಿ. ಆಮೇಲೆ ಪುಲಿಕಾಟ್ ಏನಿದೆ ಇದು ಡಚ್ಚರ ರಾಜಧಾನಿ ಭಾರತದಲ್ಲಿ. ಪಾಂಡಿಚೇರಿ ಏನಿದೆ ಇದು ಫ್ರೆಂಚರ ರಾಜಧಾನಿ ಭಾರತದಲ್ಲಿ. ಆಮೇಲೆ ಪ್ಲಾಸಿ ಕದನ ಯಾರ್ಯಾರ ನಡುವೆ ನಡೆಯಿತು ಅಂತ ಇದೆ. ಸಿರಾಜುದ್ದೌಲ್ ಮತ್ತೆ ಬ್ರಿಟಿಷರ ನಡುವೆ ಪ್ಲಾಸಿ ಕದನ ನಡೆಯುತ್ತೆ. ಶ್ರೀರಂಗಪಟ್ಟಣ ಒಪ್ಪಂದದ ಕರಾರುಗಳು, ಟಿಪ್ಪು ಅರ್ಧ ರಾಜ್ಯ ಕೊಡಬೇಕು, 330 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡಬೇಕು, ತನ್ನ ಯುದ್ಧ ಪರಿಹಾರ ಕೊಡುವವರೆಗೆ ತನ್ನ 2 ಮಕ್ಕಳನ್ನು ಆತ ಒತ್ತೆ ಇಡಬೇಕು. ಸಹಾಯಕ ಸೈನ್ಯಪತಿಯನ್ನು ಒಪ್ಪಿಕೊಂಡವರು ಮೊದಲು ಹೈದರಾಬಾದ್ನ ನಿಜಾಮ, ಆಮೇಲೆ ಮೈಸೂರಿನ ಒಡೆಯರು. ದತ್ತುಪುತ್ರನಿಗೆ ಹಕ್ಕಿಲ ನೀತಿ ಅನ್ವಯ ಬ್ರಿಟಿಷರು ಏನೆಲ್ಲ ವಶಪಡಿಸಿಕೊಂಡ್ರು? ಸತಾರಾ, ಝಾನ್ಸಿ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಭಗವತ್ಪುರ್, ಹೀಗೆ ಬೇರೆ ಬೇರೆ ಯಾವ್ದಾದ್ರು 2 ನಾವು ಇಲ್ಲಿ ಬರೀಬೇಕು. ಇನ್ನು ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವದಲ್ಲಿ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ 2 ಭೂಕಂದಾಯ, ಕಾಯಂ ಜಮೀನ್ದಾರಿ, ರೈತವಾರಿ ಮತ್ತು ಮಹಲ್ವಾರಿ ಅಥವಾ ಶಾಶ್ವತ ಕಂದಾಯ. ರೈತವಾರಿ ಅಂದರೆ ಏನು ಅಂತ ಕೇಳಿದ್ರೆ, ಸರ್ಕಾರ ರೈತರೊಂದಿಗೆ ನೇರವಾಗಿ ಒಪ್ಪಂದ ಮಾಡಿಕೊಂಡ್ರೆ ಅದು ರೈತವಾರಿ, ಮಹಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಅದು ಮಹಲ್ವಾರಿ. ಬಹಳ ಸುಲಭವಾಗಿ ನೆನಪಿಟ್ಕೋಬಹುದು. ಸರ್ಕಾರ ರೈತರೊಂದಿಗೆ ನೇರವಾಗಿ ಒಪ್ಪಂದ ಮಾಡ್ಕೊಳ್ಳುತ್ತೆ, ಅದಕ್ಕೆ ರೈತವಾರಿ ಅಂತ ಕರಿತೀವಿ. ಇಲ್ಲಿ ರೈತನೇ ಭೂಮಿಯ ಒಡೆಯನಾಗಿದ್ದ. ಮಹಲ್ವಾರಿ ಅಂದರೆ ಏನು? ಸರ್ಕಾರ ಮಹಲ್ನೊಂದಿಗೆ ಒಪ್ಪಂದ ಮಾಡ್ಕೊಳ್ಳುತ್ತೆ, ಅದನ್ನು ಮಹಲ್ವಾರಿ ಅಂತ ಕರೀತಾರೆ. ಅಡಿಷನಲ್ ಆಗಿ ಒಂದು ವಿಷಯ ಬರಿತೀರಿ, ಮೆಹಲ್ ಅಂತಂದ್ರೆ ಒಂದು ಕಂದಾಯ ಘಟಕ ಅಂತ. ಇನ್ನು ಪೌರಾತ್ಯ ಸಾಹಿತ್ಯದ ಬಗ್ಗೆ ಮೆಕಾಲೆ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಆತ ಪೌರಾತ್ಯ ಸಾಹಿತ್ಯವನ್ನ ನಿರ್ಲಕ್ಷ್ಯ ಮಾಡ್ತಾನೆ. ಭಾರತ ಮತ್ತು ಅರೇಬಿಯಾದ ಸಮಸ್ತ ಪೌರಾತ್ಯ ಸಾಹಿತ್ಯವನ್ನು ಒಟ್ಟಿಗೆ ಸೇರಿಸಲು ಕೂಡ ಅದು ಯುರೋಪಿನ ಉತ್ತಮ ಗ್ರಂಥಾಲಯವೊಂದರ ಕಪಾಟಿನಲ್ಲಿರುವ ಪುಸ್ತಕಗಳಿಗೆ ಸಮನಾಗಲಾರದು ಅನ್ನೋದಾಗಿ ಆತ ಪೌರಾತ್ಯ ಸಾಹಿತ್ಯದ ಬಗ್ಗೆ ಒಂದು ಮಾತನ್ನ ಹೇಳ್ತಾನೆ. ಆತನ ಮಾತಿನಲ್ಲಿ ಪೌರಾತ್ಯ ಸಾಹಿತ್ಯ ಏನೂ ಅಲ್ಲ ಪಾಶ್ಚಿಮಾತ್ಯ ಸಾಹಿತ್ಯದ ಮುಂದೆ ಅನ್ನೋದು ಗೊತ್ತಾಗುತ್ತೆ. ಭಾರತ ಮತ್ತು ಅರೇಬಿಯಾದ ಸಮಸ್ತ ಪೌರಾತ್ಯ ಸಾಹಿತ್ಯವನ್ನು ಒಟ್ಟಿಗೆ ಸೇರಿಸಿದರು, ಅದು ಯುರೋಪಿನ ಉತ್ತಮ ಗ್ರಂಥಾಲಯವೊಂದರ ಕಪಾಟಿನಲ್ಲಿರುವ ಪುಸ್ತಕಗಳಿಗೆ ಸಮನಾಗಲಾರದು ಎನ್ನುವುದು ಅವನ ಅಭಿಪ್ರಾಯ ಆಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಸಭೆ ಎಲ್ಲಿ ನಡೀತಪ್ಪ? ಮುಂಬೈಯಲ್ಲಿ. ಎಷ್ಟರಲ್ಲಿ ನಡೀತಪ್ಪ? 1885ರಲ್ಲಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 2 ಉದ್ದೇಶಗಳು: ರಾಷ್ಟ್ರೀಯ ಏಕತೆಯನ್ನು ರೂಪಿಸೋದು ಮತ್ತು ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುವುದು, ಭಾರತೀಯರಲ್ಲಿ ಆತ್ಮೀಯತೆಯನ್ನು ಬೆಳೆಸೋದು, ಸ್ನೇಹವನ್ನು ಬೆಳೆಸೋದು, ಜನಾಭಿಪ್ರಾಯವನ್ನು ರೂಪಿಸೋದು, ಜನಾಭಿಪ್ರಾಯಕ್ಕೆ ಅಥವಾ ಸಾರ್ವಜನಿಕ ಅಭಿಪ್ರಾಯಕ್ಕೆ ಬ್ರಿಟಿಷರು ಸ್ಪಂದಿಸುವಂತೆ ಮಾಡೋದು ಕೂಡ ಇದರ ಉದ್ದೇಶ ಆಗಿತ್ತು. ಇಬ್ಬರು ಮಂದಗಾಮಿಗಳು, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ. ಇಬ್ಬರು ತೀವ್ರಗಾಮಿಗಳು, ಲಾಲ್ ಬಾಲ್ ಪಾಲ್, ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್. ಬಂಗಾಳವನ್ನು ಯಾರು ಯಾವಾಗ ವಿಭಜಿಸಿದರು? ಲಾರ್ಡ್ ಕರ್ಜನ್ ವಿಭಜಿಸ್ತಾನೆ. ಯಾವಾಗ ವಿಭಜಿಸ್ತಾನೆ ಅಂತಂದ್ರೆ 1905ರಲ್ಲಿ ಒಡೆದು ಆಳುವ ನೀತಿ ಅಂತ ವಿಭಜಿಸ್ತಾನೆ. ಹೋಮ್ ರೂಲ್ ಲೀಗ್ ಚಳವಳಿ ಆರಂಭಿಸಿದವರು ಅನಿ ಬೆಸೆಂಟ್ ಮತ್ತು ಬಾಲ್ ಗಂಗಾಧರ್ ತಿಲಕ್. ಜಲಿಯನ್ ವಾಲಾಬಾಗ್ ಕಗ್ಗೊಲೆಗೆ ಕಾರಣರಾದವರು ಯಾರು? ಅದು ಯಾವಾಗ ಜರುಗಿತು ಅಂತ ಇದೆ. ಜನರಲ್ ಡಯರ್ 1919ರಲ್ಲಿ ನಡೆಯುತ್ತೆ. ಖಿಲಾಫತ್ ಚಳವಳಿ ಇಬ್ಬರು ನಾಯಕರು, ಅಲಿ ಸಹೋದರರು, ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ, ಮೌಲಾನಾ ಆಜಾದ್. ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡಿದಂಥವರು ಯಾರು ಅನ್ನುವುದು ಮುಂದಿನ ಪ್ರಶ್ನೆ. ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಯಾವ ಕಾಂಗ್ರೆಸ್ ಅಧಿವೇಶನ ಪೂರ್ಣ ಸ್ವರಾಜ್ಯ ಗುರಿ ಎಂದು ಘೋಷಿಸಿತು? ಯಾವ ವರ್ಷ ನಡೆಯಿತು? ಲಾಹೋರ್ ಕಾಂಗ್ರೆಸ್ 1929. ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸಿದರು? ಎಲ್ಲಿ ಕೊನೆಗೊಂಡಿತು? ಸಬರಮತಿಯಿಂದ ಆರಂಭ ಆಯಿತು, ದಂಡಿಯಲ್ಲಿ ಮುಕ್ತಾಯಗೊಂಡಿತು. ಪೂರ್ಣ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರ್ಯಾರು? ಗಾಂಧೀಜಿ ಮತ್ತು ಅಂಬೇಡ್ಕರ್. ಕರ್ನಾಟಕದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧಿವೇಶನ ಯಾವಾಗ ನಡೀತು? ಧಾರವಾಡದಲ್ಲಿ ನಡೀತು. ಎಲ್ಲಿ ನಡೀತು ಅನ್ನೋದಕ್ಕೆ, ಯಾವಾಗ ನಡೀತು ಅನ್ನೋದಕ್ಕೆ 1920. ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಸಮ್ಮೇಳನ ಎಲ್ಲಿ ನಡೀತು? ಬೆಳಗಾವಿಯಲ್ಲಿ 1924ರಲ್ಲಿ ಈ ಅಧಿವೇಶನ ನಡೀತು ಅಂತ ನೋಡ್ತೀವಿ. ಗಾಂಧೀಜಿಯವರು ಏಕೈಕ ಬಾರಿ ಅಧ್ಯಕ್ಷರಾಗಿದ್ದರು. ಇವಿಷ್ಟು 2 ಅಂಕದ ಪ್ರಶ್ನೆಗಳು. ಇನ್ನು ಮುಂದೆ ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂತೆ ನೀಲಿನಕ್ಷೆಯಲ್ಲಿ ಯಾವ ಪಾಠಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅಂತ ನಾವು ನೋಡಿಕೊಂಡು ಕ್ವಿಕ್ ಆಗಿ ಅಲ್ಲಿನ ಕಾಲಾನುಕ್ರಮವನ್ನು ಗಮನಿಸ್ತಾ ಬರೋಣ. ಕ್ರೊನಾಲಜಿಕಲ್ ಆರ್ಡರ್ ನೋಡಿ, ನಾವು ಗಮನಿಸಿದ ಹಾಗೆ ಇಲ್ಲಿ ಮೌರ್ಯರು ಪಾಠದಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ನಂತರದಲ್ಲಿ ರಾಷ್ಟ್ರಕೂಟರು ಪಾಠದಿಂದ ಒಂದು ಕಾಲಾನುಕ್ರಮದ ಪ್ರಶ್ನೆ ಬರುತ್ತೆ. ಅದಾದ ನಂತರದಲ್ಲಿ ರೈಸ್ ಆಫ್ ಮರಾಠಾಸ್ ಇಂದ ಒಂದು ಪ್ರಶ್ನೆ ಬರುತ್ತೆ. ಆ ನಂತರದಲ್ಲಿ ಇನ್ನು ಮುಂದುವರೆದು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇಂದ ಒಂದು ಬರುತ್ತೆ. ಯೂನಿಫಿಕೇಶನ್ ಆಫ್ ಕರ್ನಾಟಕದಿಂದ ಒಂದು ಪ್ರಶ್ನೆಯನ್ನ ಈ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳ್ತಾರೆ. ಹಾಗೆ ಯಾವ್ಯಾವೆಲ್ಲ ಕೇಳ್ಬೋದಪ್ಪ? ಮೌರ್ಯ ಸಾಮ್ರಾಜ್ಯದಿಂದ ಏನು ಕೇಳ್ಬೋದು? ಮೌರ್ಯ ಸಾಮ್ರಾಜ್ಯದಿಂದ ಕೇಳಿದ್ದು ಮೊದಲ ಘಟನೆ ಆಗಿರುತ್ತೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ
ಸೆಲ್ಯೂಕಸ್ನೊಂದಿಗೆ ಚಂದ್ರಗುಪ್ತ ಮೌರ್ಯ ಮಾಡಿದಂಥ ಯುದ್ಧ, ಕಳಿಂಗ ಯುದ್ಧ ಬಹಳ ಪ್ರಮುಖವಾದ ಘಟನೆ, ಸಾಮಾನ್ಯ ಶಕ ಪೂರ್ವ 261. ಮೂರನೇ ಬೌದ್ಧ ಮಹಾಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250. ಆಮೇಲೆ ಗೌತಮೀಪುತ್ರ ಶಾತಕರ್ಣಿ ಸಾಮಾನ್ಯ ಶಕ 125ರ ಸುಮಾರಿಗೆ ಗೌತಮೀಪುತ್ರ ಶಾತಕರ್ಣಿಯ ಆಳ್ವಿಕೆ ಇತ್ತು ಅಂತ ನೋಡ್ತೀವಿ. ಇವಿಷ್ಟು ಈ 5 ಘಟನೆಗಳೇನಿದ್ದಾವೆ, ಈ 5 ಘಟನೆಗಳು ಮೌರ್ಯ ಸಾಮ್ರಾಜ್ಯದಿಂದ ಬರುವಂತಹ ಘಟನೆಗಳು. ಇದರಲ್ಲಿ ಯಾವುದೇ ಕೇಳಿದರೂ ಅದು ನೀಲಿನಕ್ಷೆಯ ಪ್ರಕಾರ ಕೇಳಿದರೆ ಮೊದಲನೆಯ ಘಟನೆ ಆಗಿರುತ್ತೆ. ಇನ್ನು ಆಮೇಲೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪನೆ ಸಾಮಾನ್ಯ ಶಕ 753. ಅಮೋಘ ವರ್ಷನ ಆಳ್ವಿಕೆ ಆರಂಭ 814. ವಿಂಗವಳ್ಳಿ ಕದನ ಮಾಡ್ತಾನೆ ಅಮೋಘ ವರ್ಷ ತನ್ನ ಆಳ್ವಿಕೆಯ ಅವಧಿಯಲ್ಲಿ. ಆಮೇಲೆ ಸಾಮಾನ್ಯ ಶಕ 851 ಸುಲೇಮಾನನ ಭೇಟಿ. ಈ ಘಟನೆಗಳೇನಿದ್ದಾವೆ, ಈ ಘಟನೆಗಳು 4 ಘಟನೆಗಳೇನಿದ್ದಾವೆ, ಒಂದು ವೇಳೆ ಇದೇ ಪ್ರಕಾರ ಬಂದರೆ ಇದರಲ್ಲಿ ಯಾವುದೋ ಒಂದು ಘಟನೆ ಇದು ಮೊದಲನೇದಾದರೆ ಮೌರ್ಯ ಸಾಮ್ರಾಜ್ಯದ್ದು, ರಾಷ್ಟ್ರಕೂಟರದು 2ನೇ ಘಟನೆ ಆಗಿರುತ್ತೆ. ಇನ್ನು ಮುಂದುವರೆದು ಮರಾಠರ ಏಳಿಗೆಯಲ್ಲಿ ಶಿವಾಜಿಯ ಜನನ, ಪುರಂದರ ಒಪ್ಪಂದ, ಶಿವಾಜಿ ಮತ್ತು ಜಯಸಿಂಗ್ ನಡುವೆ ಶಿವಾಜಿಯ ಕಿರೀಟಧಾರಣೆ 1674. ಆಮೇಲೆ ಶಿವಾಜಿಯ ಮರಣ 1680. ಇದರಲ್ಲಿ ಯಾವುದೋ ಒಂದು ಘಟನೆ ಏನಾಗಿರುತ್ತೆ ಹೇಳಿ, 3ನೇ ಒಂದು ಅಂಶ ಆಗಿರುತ್ತೆ. ಅಲ್ಲಿಗೆ ಮೌರ್ಯರ ಬಗ್ಗೆ ಕೇಳಿದರೆ ಮೊದಲನೇದು, ರಾಷ್ಟ್ರಕೂಟರ ಬಗ್ಗೆ ಕೇಳಿದರೆ 2ನೇದು, ಶಿವಾಜಿಯ ಬಗ್ಗೆ ಬಂದರೆ ಅದು 3ನೇದು. ಇನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಬ್ರಹ್ಮ ಸಮಾಜದ ಸ್ಥಾಪನೆ 1828, ಸತಿಬದ್ಧತೆ ನಿರ್ಮೂಲನೆ 1829, ಆರ್ಯ ಸಮಾಜ 1875, ಚಿಕಾಗೋ ಧರ್ಮ ಸಮ್ಮೇಳನ 1893, ರಾಮಕೃಷ್ಣ ಮಿಷನ್ 1897. ಈ ಘಟನೆ ನೀಲಿನಕ್ಷೆಯ ಪ್ರಕಾರನೇ ಬಂದರೆ ಇವಿಷ್ಟರಲ್ಲಿ ಯಾವುದೋ ಒಂದು ಘಟನೆ ಏನಾಗಿರುತ್ತೆ, 4ನೇದಾಗಿರುತ್ತೆ. ಇನ್ನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924, ನೆಹರು ಸಮಿತಿ 1928, ದಾರ್ ಆಯೋಗ, ಆಮೇಲೆ JVP ಕಮಿಟಿ, ಆ ನಂತರದಲ್ಲಿ ರಾಜ್ಯ ಪುನರ್ವಿಂಗಡಣಾ ಸಮಿತಿ, ಆಮೇಲೆ ಪುನರ್ವಿಂಗಡಣಾ ಸಮಿತಿಯ ವರದಿ, ಕರ್ನಾಟಕದ ಏಕೀಕರಣ, ವಿಶಾಲ ಮೈಸೂರು ರಾಜ್ಯದ ಉದಯ 1956ರಲ್ಲಿ, ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕದ ನಾಮಕರಣ 1973. ಇದರಲ್ಲಿ ಯಾವುದೇ ಘಟನೆ ಬಂದಿದ್ದರೂ ಕೂಡ ಈ ಘಟನೆ ಸಾಮಾನ್ಯವಾಗಿ ಕೊನೆಯ ಘಟನೆ ಆಗಿರುತ್ತೆ ಅನ್ನೋದನ್ನು ನಾವು ನೆನಪಲ್ಲಿಟ್ಕೊಂಡಿರಬೇಕು. ಇದರಲ್ಲಿ ಯಾವುದೇ ಬರಲಿ, ಇದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಆರಂಭಿಸಿ ಕರ್ನಾಟಕದ ನಾಮಕರಣ, ಕರ್ನಾಟಕದ ಏಕೀಕರಣ, ಇದು ಕೊನೆಯ ಒಂದು ಘಟನೆ ಆಗಿರುತ್ತೆ, 5ನೆಯ ಘಟನೆ ಆಗಿರುತ್ತೆ. ಹೀಗೆ ನೀಲಿನಕ್ಷೆಯ ಪ್ರಕಾರ 5 ಪಾಠ ಕೊಟ್ಟಿದ್ದಾರೆ. ಆ ಪಾಠದಲ್ಲಿ ಬರುವ ಘಟನೆಗಳು ಯಾವ್ಯಾವುದು ಅಂತ ನೆನಪಿಟ್ಕೊಂಡ್ರು ಕೂಡ ನಾವು ಸುಲಭವಾಗಿ ಈ 5 ಪ್ರಶ್ನೆಗಳನ್ನು ಬರೀಬೋದು. ಇನ್ನು 5 ಅಂಕದ ಪ್ರಶ್ನೆಗಳು ಯಾವ್ಯಾವ ಪಾಠದಲ್ಲಿ ಕೇಳ್ತಾರೆ ಈ ಬ್ಲೂ ಪ್ರಿಂಟ್ ಪ್ರಕಾರ ಅಂತ ನಾವು ನೋಡೋದಾದ್ರೆ ನೋಡಿ, ಮೊದಲನೇ ಪಾಠ ಪೀಠಿಕೆ, ಅಲ್ಲಿಂದ 1, ಆನಂತರ ಸಿಂಧು ನಾಗರಿಕತೆ, ಅಲ್ಲಿಂದ 1, ಆನಂತರ ಚೋಳರು ಪಾಠದಿಂದ 1, ಆನಂತರ ಲೇಟರ್ ಚಾಲುಕ್ಯಾಸ್ ಮತ್ತು ಹೊಯ್ಸಳದಿಂದ 1. ಹೀಗೆ 4 ಪ್ರಶ್ನೆಗಳು ಪ್ರಾಚೀನ ಯುಗದಿಂದ ಕೇಳಿದ್ದಾರೆ. ಆ ನಂತರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಮೆಡಿವಲ್ ಇಂಡಿಯಾ, ಅದರಲ್ಲಿ 1, ಹಾಗೂ ಕೊನೆಯದಾಗಿ ಏನು ಕೇಳಿದ್ದಾರೆ ಅಂದರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಹೀಗೆ 6 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನಾವು 4 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಹಾಗಾದರೆ ಯಾವ ಪ್ರಶ್ನೆಗಳು? ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ, ಇದನ್ನು ಚೆನ್ನಾಗಿ ಕಲ್ತ್ಕೋಬೇಕು. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣ ಚೆನ್ನಾಗಿ ಕಲ್ತ್ಕೋಬೇಕು. ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣ, ಇದನ್ನು ಕಲ್ತ್ಕೋಬೇಕು. ಭಾರತದ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆ, ಭಾರತೀಯ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವ. ಯಾವುದೇ ನೀಲಿನಕ್ಷೆ ಬರಲಿ, ಈ 5ರಲ್ಲಿ ಇಷ್ಟು ಗ್ಯಾರಂಟಿ ಮಾತ್ರ ನಾನು ಕೊಟ್ಟೇ ಕೊಡ್ತೀನಿ. ಈ 5 ಪ್ರಶ್ನೆ ಯಾವುದೇ ಬರಲಿ, ಯಾವುದೇ ನೀಲಿನಕ್ಷೆ ಬರಲಿ, ಇದರಲ್ಲಿ 1 ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಇನ್ನು ಸಿಂಧು ನಾಗರಿಕತೆಯ ನಗರ ಯೋಜನೆ, ಸಿಂಧು ನಾಗರಿಕತೆ ಜನರ ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ ತಿಳಿಸಿ, ಇದರಲ್ಲಿ ಕೂಡ 1 ಪ್ರಶ್ನೆ ಗ್ಯಾರಂಟಿಯಾಗಿ, ಯಾವುದೇ ರೀತಿಯ ಒಂದು ನೀಲಿನಕ್ಷೆ ಇದ್ರೂ ಕೂಡ ಇಲ್ಲಿಂದ ಕೂಡ 1 ಪ್ರಶ್ನೆ ಬರುತ್ತೆ. ಒಂದು ವೇಳೆ 10 ಮಾರ್ಕ್ಸಿಗೆ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನು ಬರೆಯಿರಿ ಅಂದರೆ ನೀವು ಸಿಂಧು ನಾಗರಿಕತೆಯ ನಗರ ಯೋಜನೆ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ ಇಷ್ಟನ್ನೇ ನೀವು ಬರೆದರೂ ಕೂಡ ನಿಮಗೊಂದು 8-9 ಮಾರ್ಕ್ಸ್ ಬಂದ್ಬಿಡುತ್ತೆ. ಇನ್ನು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ, 1ನೇ ರಾಜೇಂದ್ರ ಚೋಳನ ಸಾಧನೆಯನ್ನು ವಿವರಿಸಿ. ನೋಡಿ, ಈ ಪ್ರಶ್ನೆಯ ಕಡೆಗೆ ಕೂಡ ಸ್ವಲ್ಪ ಗಮನ ಇಟ್ಟು ಇದನ್ನು ಕಲ್ತ್ಕೊಂಡ್ಬಿಡಿ. 1ನೇ ರಾಜೇಂದ್ರ ಚೋಳನ ಸಾಧನೆ ನೋಡಿ. ಕಲ್ಯಾಣಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆ ಇದುವರೆಗೆ ಕೇಳಿಲ್ಲ, ಈ ಸಲ ನೀಲಿನಕ್ಷೆಯ ಪ್ರಕಾರ ಇದನ್ನು ಕೇಳುವ ಸಾಧ್ಯತೆ ಇದೆ. ಕಲ್ಯಾಣಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆ, ವಿಶೇಷವಾಗಿ ಸಾಹಿತ್ಯಕ್ಕೆ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಂತಹ ಕೊಡುಗೆ. ಇನ್ನು ವಿಷ್ಣುವರ್ಧನನ ಸಾಧನೆ, ಧರ್ಮ ಸಾಹಿತ್ಯಕ್ಕೆ ಹೊಯ್ಸಳರ ಕೊಡುಗೆ, ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳು. ಈ 13 ಪ್ರಶ್ನೆಗಳನ್ನೇ ಕಲ್ತ್ಕೊಂಡ್ರೂ ಕೂಡ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ 4 ಪ್ರಶ್ನೆ ಸಿಕ್ಬಿಡತ್ತೆ. 4 ಬರಿಬೇಕಾಗಿದ್ದು 6ರಲ್ಲಿ. ಇನ್ನು ಇದಿಷ್ಟು ಕಲ್ತ್ಕೊಂಡ್ಬಿಟ್ರಂತೂ ಗ್ಯಾರಂಟಿ ನೀವು 4 ಆರಾಮಾಗಿ ಬರಿಬೋದು. ಶಂಕರಾಚಾರ್ಯರ ಜೀವನ ಬೋಧನೆ, ರಾಮಾನುಜಾಚಾರ್ಯರ ಜೀವನ ಬೋಧನೆ, ಮಧ್ವಾಚಾರ್ಯರ ಜೀವನ ಬೋಧನೆ, ಬಸವಣ್ಣನವರ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ, ಕಬೀರ ಮತ್ತು ಗುರುನಾನಕರು. ಆಮೇಲೆ ಈ 4 ಪ್ರಶ್ನೆಗಳು ಕೂಡ ಅಷ್ಟೇ. ಯಾವುದೇ ನೀಲಿನಕ್ಷೆ ಬರಲಿ, ಈ 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಗ್ಯಾರಂಟಿಯಾಗಿ ಬರುತ್ತೆ ಅನ್ನೋದನ್ನು ನಿಸ್ಸಂಶಯವಾಗಿ ಹೇಳ್ಬೋದು. ಇನ್ನು ಭಾರತೀಯ ರಾಷ್ಟ್ರೀಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು, ತೀವ್ರಗಾಮಿ ಏಳಿಗೆ ಕಾರಣಗಳು,
ಭಾರತ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ. ಈ 21 ಪ್ರಶ್ನೆಗಳನ್ನು ನೀಲಿನಕ್ಷೆಯ ಪ್ರಕಾರ ಕಲ್ತ್ಕೊಂಡ್ಬಿಟ್ರೆ ನಮಗೆ ಅಲ್ಲಿಗೆ 20 ಮಾರ್ಕ್ಸು ನಮಗೆ ಗ್ಯಾರಂಟಿಯಾಗಿ ಸಿಕ್ಬಿಡುತ್ತೆ. ಇನ್ನು 10 ಅಂಕದ ಪ್ರಶ್ನೆಗಳು ಹೇಗೆ ಕೊಟ್ಟಿದ್ದಾರೆ ಈ ನೀಲಿನಕ್ಷೆಯ ಪ್ರಕಾರ ಅಂತ ನಾವು ನೋಡೋದಾದರೆ, ನೀಲಿನಕ್ಷೆಯ ಪ್ರಕಾರ 10 ಮಾರ್ಕ್ಸ್ ಕ್ವಶನ್ ನೋಡಿ. ರೈಸ್ ಆಫ್ ನ್ಯೂ ರಿಲಿಜನ್, ಹೊಸ ಮತಗಳ ಉದಯ, ಗುಪ್ತರು, ಆ ನಂತರದಲ್ಲಿ ದೆಹಲಿ ಸುಲ್ತಾನರು, ವಿಜಯನಗರ ಸಾಮ್ರಾಜ್ಯ, ಆ ನಂತರ ಇನ್ನೂ ಮುಂದುವರೆದು ಹೇಳೋದಾದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಆಮೇಲೆ ಮೈಸೂರು ಒಂದು ಮಾದರಿ ರಾಜ್ಯ. ಹೀಗೆ ಈ ಪಾಠಗಳಿಂದ 10 ಅಂಕದ ಪ್ರಶ್ನೆ. ಹಾಗಾದರೆ ಯಾವುದೆಲ್ಲ ರೆಡಿ ಆಗಬೇಕು? ಬುದ್ಧನ ಜೀವನ ಮತ್ತು ಬೋಧನೆ, ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಯಾಕೆ ಕರೀತಾರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆ, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಸುಧಾರಣೆ, ದೆಹಲಿ ಸುಲ್ತಾನರ ಕೊಡುಗೆ, ಕೃಷ್ಣದೇವರಾಯನ ಸಾಧನೆಗಳು, ಆನಂತರ ವಿಜಯನಗರ ಸಾಮ್ರಾಜ್ಯ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಪರಿಣಾಮ, ಮಾದರಿ ಮೈಸೂರು ನಿರ್ಮಾಣದಲ್ಲಿ ವಿಶ್ವೇಶ್ವರಯ್ಯನವರ ಕೊಡುಗೆ. ಇಷ್ಟನ್ನು ಈ 9 ಪ್ರಶ್ನೆಯನ್ನು ಕಲ್ತ್ಕೊಂಡ್ರೆ ಕನಿಷ್ಠ ನಿಮಗೆ 2 ಯಾವುದೇ ನೀಲಿನಕ್ಷೆ ಬಂದರೂ ಕೂಡ ಸಿಗುವಂತಹ ಸಾಧ್ಯತೆ 100ಕ್ಕೆ 90ರಷ್ಟಿದೆ. ಹಾಗಾಗಿ ಈ 21 5 ಅಂಕದ ಪ್ರಶ್ನೆ, ಈ 9 10 ಅಂಕದ ಪ್ರಶ್ನೆಗಳನ್ನು ಚೆನ್ನಾಗಿ ತಯಾರು ಮಾಡ್ಕೊಳ್ಳಿ. ಗ್ಯಾರಂಟಿ ನಮಗೆ ಅನೇಕ ಸ್ಕೋರ್ ಆಗುತ್ತೆ. ಇನ್ನು ನಕ್ಷಾ ಕಾರ್ಯ ಒಂದೇ ನೋಟದಲ್ಲಿ, ನಕ್ಷಾ ಕಾರ್ಯ ನಮ್ಮ ನೀಲಿನಕ್ಷೆಯ ಪ್ರಕಾರ ಎಲ್ಲೆಲ್ಲಿ ಕೇಳ್ತಾರೆ ಅಂತ ನೋಡಿದ್ರೆ, ಮೌರ್ಯರು ಪಾಠದಿಂದ ಇಲ್ಲಿ 2 ಮ್ಯಾಪ್ ಪ್ಲೇಸನ್ನು ಕೇಳ್ತಾರೆ. ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರಿಂದ 1 ಪ್ಲೇಸನ್ನು ಕೇಳ್ತಾರೆ. ಮುಂದುವರೆದು ಮ್ಯಾಪ್ ವರ್ಕಲ್ಲಿ ಮೊಘಲರು ಪಾಠದಿಂದ 1, ಆಮೇಲೆ ಬಹಮನಿ ಮತ್ತು ಆದಿಲ್ಶಾಹಿಗಳು ಪಾಠದಿಂದ 1, ಆಮೇಲೆ ಭಾರತಕ್ಕೆ ಯುರೋಪಿಯನರ ಆಗಮನ ಪಾಠದಿಂದ 2, ಆ ನಂತರದಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟಿಂದ 1. ಹೀಗೆ 8 ಪ್ಲೇಸನ್ನು ಕೇಳ್ತಾರೆ. ಅವುಗಳನ್ನು ನಾವು ಗುರುತಿಸೋದಕ್ಕೆ ಕಲಿಬೇಕು. ಈ ಪಾಠಗಳಲ್ಲಿ ಬರುವಂತಹ 8 ಪ್ಲೇಸ್ಗಳನ್ನು ನಾನು ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ. ಇದನ್ನು ಒಂಚೂರು ಗಮನ ಇಟ್ಟು ನೀವು ನೋಡ್ಕೊಂಡ್ಬಿಟ್ರೆ ಆರಾಮ್ಸೆ ಆಗಿ ನೀವು ಈ ಎಲ್ಲ 8 ಪ್ಲೇಸ್ಗಳನ್ನು ಕಲ್ತ್ಕೋಬೋದು. ಇಷ್ಟು ಪ್ಲೇಸನ್ನು ಪಕ್ಕಾ ಮಾಡ್ಕೊಳ್ಳೋದಕ್ಕಿಂತ ಎಲ್ಲ 20 ಪ್ಲೇಸನ್ನು ಕಲ್ತ್ಕೊಳ್ಳಿ, 2 ವಾಕ್ಯ ಕಲ್ತ್ಕೊಳ್ಳಿ, ಗ್ಯಾರಂಟಿ ನಿಮಗೆ 10 ಅಂಕ ಸಿಗುತ್ತೆ. ನೋಡಿ, ಇದು ಮೌರ್ಯರು ಪಾಠದಲ್ಲಿ ತಕ್ಷಶಿಲೆಯ ಬಗ್ಗೆ ಕೇಳ್ಬೋದು. ತಕ್ಷಶಿಲೆಯನ್ನು ಬಿಡಿಸಬೇಕು. ನೋಡಿ, ಇಲ್ಲಿಂದ ಸುಮಾರು ನೀವು 1.25 ಸೆಂಟಿಮೀಟರ್ನಷ್ಟು ಬಿಡಿಸಿದ್ರೆ ನಿಮಗೆ ತಕ್ಷಶಿಲೆ ಸಿಗುತ್ತೆ. ತಕ್ಷಶಿಲೆ ವಿಶ್ವವಿದ್ಯಾಲಯ ಆಗಿತ್ತು, ಪ್ರಾಚೀನ ವಿಶ್ವವಿದ್ಯಾಲಯ ಆಗಿತ್ತು. ಕೌಟಿಲ್ಯ ಅಲ್ಲಿ ಆಚಾರ್ಯನಾಗಿದ್ದ ಅಂತ ಬರೀಬೋದು. ಆಮೇಲೆ ಮೌರ್ಯರು ಪಾಠದಿಂದ ಕೇಳಬಹುದಾದ ಇನ್ನೊಂದು ಪ್ರದೇಶ ಅಂತಂದರೆ ಇದು ಪಾಟಲಿಪುತ್ರ ಮೌರ್ಯರ ರಾಜಧಾನಿ, ಇವತ್ತಿನ ಪಾಟ್ನಾ. ಇನ್ನು ಆ ನಂತರದಲ್ಲಿ ನಾವು ಹೋಗೋದಾದರೆ ಆರಂಭಿಕ ಚಾಲುಕ್ಯರು ಮತ್ತು ವರ್ಧನರು ಪಾಠದಲ್ಲಿ ಕೇಳಬಹುದಾದ ಪ್ರಶ್ನೆ ಯಾವುದು ಅಂತ ಕೇಳಿದರೆ, ಅಲ್ಲಿ ನಮಗೆ ಕೇಳಬಹುದಾದ ಪ್ರಶ್ನೆ ಬಾದಾಮಿ ಬಗ್ಗೆ ಕೇಳ್ತಾರೆ. ಜೊತೆಯಲ್ಲಿ ಪಲ್ಲವರು ಅಲ್ಲಿ ಇದೆ. ಪಲ್ಲವರಿಗೆ ಕೇಳಿದಾಗ ನಾವು ಇಲ್ಲಿ ಒಂದು ಪ್ಲೇಸನ್ನು ಗುರುತಿಸೋದಕ್ಕೆ ಆಗಿಲ್ಲ ಅನ್ಕೋತೀನಿ. ಸೊ ಇಲ್ಲಿ ಒಂದು ಪ್ಲೇಸನ್ನು ನಾವು ಗುರುತಿಸಬೇಕಾಗತ್ತೆ. ಸೊ ಅದು ಯಾವುದು ಅಂತ ಕೇಳಿದರೆ ಕಂಚಿಯನ್ನು ಕೂಡ ಕೇಳೋ ಚಾನ್ಸಸ್ ಇದೆ. ಕಂಚಿಯಲ್ಲಿ ಬಿಡಿಸ್ಲಿಕ್ಕೆ ಬಿಟ್ಟೋಗಿದೆ ಅನಿಸುತ್ತೆ. ನೋಡಿ, ಈ ಪ್ರದೇಶದಲ್ಲಿ ಕಂಚಿಯನ್ನು ನಾವು ಬಿಡಿಸಬೇಕು. ಕಂಚಿಯನ್ನು ಕೂಡ ಬಿಡಿಸೋದಕ್ಕೆ ಕೇಳ್ತಾರೆ. ಬಾದಾಮಿ ಮತ್ತು ಕಂಚಿ ಆರಂಭಿಕ ಚಾಲುಕ್ಯರು ಮತ್ತು ಪಲ್ಲವರು ಪಾಠದಲ್ಲಿ ಕೇಳಬಹುದಾದಂಥ ಪ್ರಶ್ನೆ. ಇನ್ನು ಮುಂದುವರೆದು ನಾವು ಮೊಘಲರು ಪಾಠದಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಯಾವ್ಯಾವುದು ಅಂತ ಕೇಳಿದರೆ, ಮೊಘಲರು ಪಾಠದಲ್ಲಿ ದೆಹಲಿಯನ್ನು ಕೇಳ್ಬೋದು. ಮೊಘಲರು ಪಾಠದಲ್ಲಿ ಆಗ್ರಾದ ಬಗ್ಗೆ ಕೂಡ ಕೇಳ್ಬೋದು. ಹಾಗೆ ದೆಹಲಿ ಮತ್ತು ಆಗ್ರಾಗಳ ಬಗ್ಗೆ ಗಮನದಲ್ಲಿಟ್ಕೊಂಡಿರಬೇಕು. ಆಮೇಲೆ ಜಲಿಯನ್ ವಾಲಾ ಬಾಗು ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಕೇಳ್ತಾರೆ. ಆಮೇಲೆ ಪಾಣಿಪತ್ ಕೂಡ ಮೊಘಲರು ಪಾಠದಲ್ಲಿ ಕೇಳಬಹುದಂತಹ ಒಂದು ಪ್ರಶ್ನೆ. ಆಮೇಲೆ ಮೀರತ್ತು, ಇದು ಕೂಡ ನಮಗೆ ನ್ಯಾಷನಲ್ ಮೂವ್ಮೆಂಟಲ್ಲಿ ಮತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬರುವಂಥ ಒಂದು ಪ್ಲೇಸು. ಆಮೇಲೆ ಅಡ್ವೆಂಟ್ ಆಫ್ ಯುರೋಪಿಯನ್ಸಲ್ಲಿ ಕಲ್ಕತ್ತಾದ ಬಗ್ಗೆ ಕೇಳ್ಬೋದು. ಆಮೇಲೆ ಅಡ್ವೆಂಟ್ಸ್ ಆಫ್ ಯುರೋಪಿಯನರಲ್ಲಿ ಮುಂಬೈಯನ್ನು ಕೇಳ್ಬೋದು. ಭಾರತೀಯ ರಾಷ್ಟ್ರೀಯ ಚಳವಳಿಯಿಂದ ದಂಡಿಯನ್ನು ಕೇಳ್ಬೋದು. ಇನ್ನು ಬಹಮನಿಗಳು ಮತ್ತು ಆದಿಲ್ಶಾಹಿಗಳು ಸುಲ್ತಾನರಲ್ಲಿ ಬೀದರ್ ಮತ್ತು ಗುಲ್ಬರ್ಗಾವನ್ನು ಕೇಳ್ಬೋದು. ಇವುಗಳ ಬಗ್ಗೆ 2 ಸಾಲುಗಳನ್ನು ತುಂಬ ಚೆನ್ನಾಗಿ ಕಲ್ತ್ಕೋಬೇಕು. ಒಂದ್ಸಲ ಹೇಳ್ಬಿಡ್ತೀನಿ ನೋಡಿ ಕ್ವಿಕ್ಕಾಗಿ. ತಕ್ಷಶಿಲೆ ಇದು ಗಾಂಧಾರ ಪ್ರದೇಶದ ರಾಜಧಾನಿ, ಕೌಟಿಲ್ಯ ಇಲ್ಲಿ ಆಚಾರ್ಯನಾಗಿದ್ದ. ಜಲಿಯನ್ ವಾಲಾ ಬಾಗ್ ಇದು ಪಂಜಾಬಿನ ಅಮೃತಸರದಲ್ಲಿದೆ. ಮತ್ತು ಇಲ್ಲಿ 1919ರಲ್ಲಿ ದುರಂತ ನಡೀತು ಅಂತ ನೋಡ್ತೀವಿ. ಆಮೇಲೆ ಪಾಣಿಪತ್ ಇದು ಹರಿಯಾಣದಲ್ಲಿದೆ, ಒಂದು ಪ್ರಸಿದ್ಧವಾದಂಥ ಕದನ ಭೂಮಿ. ದೆಹಲಿ ಭಾರತದ ರಾಜಧಾನಿ, ದೆಹಲಿ ಸುಲ್ತಾನರ ರಾಜಧಾನಿ. ಆಮೇಲೆ ಕುತುಬ್ ಮಿನಾರ್ ಇದೆ. ಮೀರತ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪ್ರಮುಖವಾದಂತಹ ಪ್ರದೇಶ, ಉತ್ತರ ಪ್ರದೇಶದಲ್ಲಿದೆ. ಆಗ್ರಾ ಇದು ಶಹಜಾನ್ ಕಟ್ಟಿಸಿದಂತಹ ತಾಜ್ ಮಹಲ್ ಇರುವಂತಹ ಪ್ರದೇಶ, ಯಮುನಾ ನದಿ ದಂಡೆಯ ಮೇಲಿದೆ. ಪಾಟಲಿಪುತ್ರ ಮೌರ್ಯರ ರಾಜಧಾನಿ, ಇದು ಇವತ್ತಿನ ಬಿಹಾರ್ನಲ್ಲಿದೆ. ಪಾಟ್ನಾ ಅಂತ ಕೂಡ ಇದನ್ನು ಕರೀತಾರೆ ಇವತ್ತು. ಕಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿ, ಪಶ್ಚಿಮ ಬಂಗಾಳದ ರಾಜಧಾನಿ. ದಂಡಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ನಡೆಸಿದರು, ಗುಜರಾತ್ನಲ್ಲಿದೆ. ಮುಂಬೈ ಮಹಾರಾಷ್ಟ್ರದ ರಾಜಧಾನಿ, ಇಲ್ಲಿ
INCಯ ಮೊದಲ ಅಧಿವೇಶನ ನಡೆದಿತ್ತು. ಬೀದರ್ ಬಹಮನಿಗಳ ರಾಜಧಾನಿ, ಬೀದರ್ನಲ್ಲಿ ಮದರಸಾ ಇದೆ. ಗುಲ್ಬರ್ಗಾ ಆದಿಲ್ ಶಾ ಇದು ಬಿಜಾಪುರ. ಇದು ಆವಾಗಲೇ ನಾನು ಗುಲ್ಬರ್ಗಾ ಅಂದೆ, ಗುಲ್ಬರ್ಗಾವನ್ನು ಬಿಡಿಸೋದಕ್ಕೆ ನಮಗೆ ಇಲ್ಲ, ಒನ್ಸ್ ಅಗೇನ್ ಇದು ಬಿಜಾಪುರ ಆದಿಲ್ ಶಾಹಿಗಳ ರಾಜಧಾನಿ. ಮತ್ತು ಬಿಜಾಪುರದಲ್ಲಿ ಗೋಳಗುಮ್ಮಟ ಇದೆ, ಆಮೇಲೆ ಇಬ್ರಾಹಿಂ ರೋಜಾ ಇದೆ. ಆಮೇಲೆ ಕಂಚಿ ಪಲ್ಲವರ ರಾಜಧಾನಿ, ಇವತ್ತಿನ ತಮಿಳುನಾಡಿನಲ್ಲಿ ಇದೆ ಕಂಚಿ. ಆಮೇಲೆ ಕಂಚಿಯಲ್ಲಿ ಕಾಮಾಕ್ಷಿ ದೇವಾಲಯ ಬಹಳ ಪ್ರಸಿದ್ಧವಾಗಿದೆ. ಆಮೇಲೆ ಬಾದಾಮಿ ಇದು ಬಾದಾಮಿ ಚಾಲುಕ್ಯರ ರಾಜಧಾನಿ, ಬಾಗಲಕೋಟೆ ಜಿಲ್ಲೆಯಲ್ಲಿದೆ, ಗುಹಾ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಹೀಗೆ ನಾವು ಮ್ಯಾಪ್ ವರ್ಕನ್ನು ಇಲ್ಲಿ ನಾವು ಗಮನಿಸಿರೋದು 1, 2, 3, 4, 5, 6, 7, 8, 9, 10, 11, 12, 13, 14 ಪ್ಲೇಸ್ಗಳನ್ನು, ಇನ್ನೂ 6 ಪ್ಲೇಸ್ಗಳನ್ನು ಕಲ್ತ್ಕೊಂಬಿಡಿ. ಮತ್ತು ಮ್ಯಾಪ್ ವರ್ಕ್ ಮಾಡುವಾಗ ಗಮನಿಸಿ, ಎಲ್ಲ 8 ಪ್ಲೇಸ್ಗಳನ್ನು ಗುರುತಿಸಿ 8 ಪ್ಲೇಸ್ಗಳ ವಿವರಣೆಯನ್ನು ಬರೆಯಿರಿ. ಆಗ ನಿಮಗೆ ಔಟ್ ಆಫ್ ಮಾರ್ಕ್ಸ್ಗಳು ಬೀಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗೆ ನಾವು ಒಂದು ನೀಲಿನಕ್ಷೆಯನ್ನು ಇಟ್ಕೊಂಡು, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರುವಂತಹ ನೀಲಿನಕ್ಷೆಯನ್ನು ಇಟ್ಕೊಂಡು ನಾವು ಸಂಪೂರ್ಣವಾಗಿ ನೋಡಿದ್ದೀವಿ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಇದರ ನೋಟವನ್ನು ಒಂದೇ ನೋಟದಲ್ಲಿ ನೋಡಿದ್ದೀವಿ. ಇದು ತೀರಾ ಸ್ಕೋರಿಂಗ್ ಅಲ್ಲ, ಆದರೆ ಈ ನೀಲಿನಕ್ಷೆಯ ಪ್ರಕಾರ ನಾವು ಕಲ್ತ್ಕೊಂಡ್ರೆ 70 ಅಂಕಕ್ಕೆ ಯಾವುದೇ ತೊಂದರೆ ಇಲ್ಲ. ಹಾಗೆ ಇದನ್ನು ಅಂತಿಮ ಕ್ಷಣದಲ್ಲಿ ಸರಿಯಾಗಿ ಸಿದ್ಧತೆ ಮಾಡಿಕೊಳ್ಳಿ. ಕನಿಷ್ಠ ಇಷ್ಟಾದರೂ ಸಿದ್ಧತೆ ಮಾಡಿಕೊಂಡು 70ರಿಂದ 80 ಅಂಕಗಳನ್ನು ಪಡೆಯಿರಿ. ಇದನ್ನು ರೂಢಿ ಮಾಡಿಕೊಂಡ್ರೆ ಪಾಸಿಂಗಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಪರೀಕ್ಷೆಗೆ ಗುಡ್ ವಿಶಸ್ಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು.